ಸರ್ ಬರ 68,000 ಕೊಡ್ತೀನಿ ಸರ್. 68,000ಕ್ಕೆ ಟಾಟಾ ನ್ಯಾನೋ ಕೊಡ್ತೀನಿ ಸರ್. ಏನ್ ಪ್ರೈಸಿಂಗ್ ಕೊಡ್ತಿದ್ದೀರಾ ಸರ್ ಬರ 78,000 ಕೊಡ್ತೀನಿ ಸರ್. 75,000ಕ್ಕೆ ಆಗ್ಬೋದಾ ಸರ್? ಖಂಡಿತ ಮಾಡೋಣ ಸರ್. ಬರ 1.5 ಲಕ್ಷಕ್ಕೆ 9 ಮಾಡಲ್ ಸ್ಯಾಂಟ್ರೋ ಕೊಡ್ತೀನಿ ಸರ್. ಸರ್ ಒಂದ್ ಚಿಕ್ಕ ಲೋ ಬಜೆಟ್ ಅಲ್ಲಿ ದೊಡ್ಡ ಗಾಡಿ ಹುಡುಕ್ತಿದ್ದೀರಾ? 2011 ಸೆಕ್ಯೂರ್ಡ್ ಆಗಿದೆ ಟಾಟಾ ಸುಮೋ ಗ್ರ್ಯಾಂಡ್ ಸರ್. ಇದು 1,85,000 ಮುಂದೆ ಒಂದ್ ಗಾಡಿ ನೋಡಿ ಕಸ್ಟಮರ್ ಡೈರೆಕ್ಟ್ ಆಗಿ ಕರ್ಸಿನಿ ಆನ್ ಟೇಬಲ್ ಏನಿದೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. 1,85,000ಕ್ಕೆ ನಿಮ್ಗೆ ಬರೀ 38,000 ಓಡಿರೋ ಸಿಂಗಲ್ ಓನರ್ ಫೋರ್ಟ್ ಫಿಯೆಸ್ಟಾ ಕೊಡ್ತೀನಿ ಸರ್. ಸರ್ ಬರ 2,60,000 ಕೊಡ್ತೀನಿ ಸರ್. ಇದು 2,60,000ಗೆ ಕಂಫರ್ಟ್ ಲೈನ್ ಸರ್ ಹೈ ಲೈನ್ ಕೊಡ್ತೀನಿ ಸರ್. ಹೌದು ಸರ್. 1,20,000ಕ್ಕೆ ಆ ಲೋಗನ್, 1,35,000ಕ್ಕೆ ಡೀಸೆಲ್ ಲೋಗನ್ ಕೊಡ್ತೀನಿ ಸರ್ ಕಸ್ಟಮರ್ಗೆ. 1,50,000 ಸರ್. ಸರ್ ಯಾಕೆ ಸರ್ 1,20,000 ಕೊಡ್ತೀನಿ ಸರ್. ಇಂಟೀರಿಯರ್ ಕೂಡ ತೋರಿಸ್ಬೋದು ಸರ್ ನೀವು. ಓಕೆ ಪ್ರೈಸಿಂಗ್ ಸರ್ ಇದಕ್ಕೆ ಸರ್ ಬರೋ 1,45,000 ಸರ್. ಇದು 1,45,000ಕ್ಕೆ i10 ಕೊಡ್ತೀನಿ ಸರ್ ಕಸ್ಟಮರ್ಗೆ. ಪ್ರೈಸಿಂಗ್ ಸರ್ 2,10,000 ಕೊಡ್ತೀನಿ ಸರ್. ಸರ್ ಬರೀ 2.5 ಲಕ್ಷ ಸರ್. 2,50,000ಕ್ಕೆ 10 ಮಾಡಲ್ i20 ಕೊಡ್ತೀನಿ ಸರ್ ನಿಮ್ಗೆ. ಎಲ್ಲ ಕರ್ನಾಟಕ ಕರ್ಸಿ ಬರ್ಬೇಕು ಕಸ್ಟಮರ್. ಅದು ಕರ್ನಾಟಕ ನಂಬರ್ ಪಕ್ಕಾ ಸರ್. ಸರ್ 2,45,000 ಕೊಡ್ತೀನಿ ಸರ್. 2,45,000ಗೆ ಡೀಸೆಲ್ ವೇರಿಯಂಟ್ 9 ಮಾಡಲ್ ಶಿಫ್ಟ್ ಕೊಡ್ತೀನಿ ಸರ್ ನಿಮ್ಗೆ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಬರೋ 1,25,000 ಕೊಡ್ತೀನಿ ಸರ್. ಇದು 1,25,000ಗೆ ಶೆವರ್ಲೆಟ್ ಯುವಾ ಸಿಗ್ತಿರೋ ಪ್ರೈಸ್ ಬರೋ 1,60,000 ಕೊಡ್ತೀನಿ ಸರ್. 1,60,000ಗೆ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ಕೊಡ್ತಿರೋದು ಬರೋ 2,45,000 ಕೊಡ್ತೀನಿ ಸರ್. ಇದು 2,45,000 ನಂಬರ್ ಕೊಡ್ತಿರೋದು 1,50,000 ಲಕ್ಷ ಇನ್ವೆಸ್ಟ್ ಮಾಡಿ ಗಾಡಿ ತಗೋ ಹೋಗಿ ವರ್ಷಕ್ಕೆ 1 10 ಲಕ್ಷ ದುಡಿತೀರಾ ಸರ್ ಇದ್ರಲ್ಲಿ. ಸರ್ ಬರೋ 7,70,000 ಕೊಡ್ತೀನಿ ಸರ್. 2,70,000ಗೆ ಹೈಲೈನ್ ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ ಪ್ರೈಸಿಂಗ್ ಅಲ್ಲಿ. ಸರ್ ಬರೋ 3,25,000 ಕೊಡ್ತೀನಿ ಸರ್. 3,25,000 ಓಡಿರೋದು 4 ಲಕ್ಷದಿಂದ ಕಮ್ಮಿ ಗಾಡಿನೇ ಸಿಗಲ್ಲ ಸರ್. ಇದು ಶರಣ್ರಿ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಕರ್ನಾಟಕ ಕಾರ್ಸ್ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾರೆ. ಅಂಡ್ ಯಾವತ್ ನೋಡಿದ್ರು ಕಸ್ಟಮರ್ ಇದ್ದೇ ಇರ್ತಾರೆ ಅಂಡ್ ಡೆಲಿವರಿ ಕೊಡ್ತಾರೆ ಅಂತ ಹೇಳ್ಬೋದು. ಈ ಸರ್ತಿ ಅದಕ್ಕಿಂತ ಸ್ಟಾಕ್ಸ್ ಕಿಂತ 60-70 ಇಲ್ಲ 80 ಮೋರ್ ದನ್ 80 ಗಾಡಿಗಳು ಸ್ಟಾಕ್ಸ್ ಇದೆ ಅಂತ ಹೇಳ್ಬೋದು. ಸರ್ ನಾ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ ಸರ್. ಯಾವತ್ ಬಂದ್ರು ಗಾಡಿಗಳು ಡೆಲಿವರಿ ಹೋಗ್ತಾನೆ ಇರುತ್ತಲ್ಲ ಸರ್. ಸರ್ ಕಸ್ಟಮರ್ಗಳು ನಮ್ ಕರ್ನಾಟಕ ಕಾರ್ಸ್ ಯಾವತ್ ಬಂದ್ರು ಇದ್ದಾರೆ ನೋಡಿ ಸರ್. ಎಷ್ಟು ಜನ ಕಸ್ಟಮರ್ ನಿಂತಿದ್ದಾರೆ ನೋಡಿ ಸರ್. ಹೌದು ಸರ್. ಅಂಡ್ ಆಲ್ ಓವರ್ 365 ಡೇಸ್ ಆಫರ್ ಅಂತ ಹೇಳ್ಬೋದು ಸರ್. ಕರ್ನಾಟಕ ಕಾರ್ಸ್ ಅಲ್ಲಿ ಯಾವಾಗ ಬಂದ್ರು ಹಬ್ಬ ಸರ್. ಬೇರೆಯವರು ಗಣೇಶದ ಹಬ್ಬ ಆಫರ್, ಈ ಹಬ್ಬದ ಆಫರ್ ಅಂತಾರೆ ಸರ್. ನಮ್ ಕರ್ನಾಟಕ ಕಾರ್ಸಿಗೆ ಬರ್ರಿ ಯಾವತ್ತೂ ಹಬ್ಬ ಕಸ್ಟಮರ್ಗಳಿಗೆ. ಹೌದು. ಅಂಡ್ ಕರ್ನಾಟಕ ಕಾರ್ಸಿಗೆ ಬಂದ್ರೆ ಖಾಲಿ ಕೈ ಮಾತ್ರ ಕಳ್ಸಲ್ಲ ಸರ್ ಕಸ್ಟಮರ್ಗೆ. ಅಂಡ್ ಆಲ್ ಓವರ್ ಕರ್ನಾಟಕದಿಂದ ಲೋನ್ ಆಗುತ್ತೆ ಅಂತ ಹೇಳ್ಬೋದು ಸರ್. 12 ಅಬೋ ತಗೊಂಡ್ರೆ ಕಸ್ಟಮರ್ ಸರ್ ಸಿವಿಲ್ ಒಂದ್ ಚೆನ್ನಾಗಿರ್ಲಿ ಕಸ್ಟಮರ್ದು ಖಂಡಿತ ಲೋನ್ ಮಾಡ್ಕೊಡ್ತೀನಿ ಸರ್ ಕಸ್ಟಮರ್ಗೆ. ಎಷ್ಟು ಗಾಡಿ ನೋಡಕ್ ಸಿಗುತ್ತೆ? 80 ಗಾಡಿ ಇದೆ ಸರ್. ಇದು ಯಾವ ಬ್ರ್ಯಾಂಡ್ ಗಾಡಿ ಬೇಕು ಸರ್? ವಾಕ್ಸ್ವ್ಯಾಗನ್ ಬೇಕಾ, ಫೋರ್ಡ್ ಬೇಕಾ, ಫಿಯೆಸ್ಟಾ ಬೇಕಾ, i20 ಬೇಕಾ, ಸ್ವಿಫ್ಟ್ ಬೇಕಾ, ನಿಮ್ಗೆ ಟೊಯೋಟಾ ಬೇಕಾ, ಮಾರುತಿ ಬೇಕಾ, ಯಾವ್ದು ಬೇಕಾದ್ರೂ ಬ್ರ್ಯಾಂಡ್ ಇದೆ ಸರ್ ನಮ್ ತಾವ. ಮತ್ತೊಂದು ಸರ್ ಕಮ್ಮಿ ಓಡಿರೋ ಗಾಡಿ ಬೇಕಾ? ಅದು ಇದೆ. ಅಂಡ್ ಸರ್ ಕಮ್ಮಿ ಓಡಿರೋ ಗಾಡಿ ಬೇಕಾ? ಕಮ್ಮಿ ಆ ಗಾಡಿ ಇದೆ. 2 ವೀಲರ್ ಬಜೆಟ್ ಅಲ್ಲಿ ಗಾಡಿ ಬೇಕಾ? ಖಂಡಿತ ಕರ್ನಾಟಕ ಕಾರ್ಸ್ ಸಿಗುತ್ತೆ ಸರ್. ಅದೇ 30,000 ನಿಮ್ಮ ಹತ್ರ ಅಮೌಂಟ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನ್ ಕೇಳೋದಿಲ್ಲ. ನಿಮ್ಗೆ ಯಾವ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಹೇಳಿ ಗಾಡಿ ಕೊಡ್ತಾರೆ ಸರ್. ಉತ್ತರ ಕರ್ನಾಟಕದಿಂದ ನಮ್ ಕರ್ನಾಟಕ ಕಾರ್ಸಿಗೆ ಜನರು ಯಾಕೆ ಸರ್ ಬರ್ತಾರೆ ಸರ್? ಫಸ್ಟ್ ಆಫ್ ಆಲ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀವಿ. ಸೆಕೆಂಡ್ ಕಸ್ಟಮರ್ ಹೇಳ್ಬಿಟ್ಟು ಕೊಡ್ತೀವಿ. ಚೆನ್ನಾಗಿರೋ ಗಾಡಿ ಕೊಡ್ತೀವಿ. ಕಮಿಷನ್ ತಗೊಳ್ಳಲ್ಲ ಕಸ್ಟಮರ್ಗೆ. RTO ಚಾರ್ಜಸ್ ತಗೊಳ್ಳಲ್ಲ ಕಸ್ಟಮರ್ಗೆ ಸರ್. ಉತ್ತರ ಕರ್ನಾಟಕದಿಂದ ಕಸ್ಟಮರ್ ಬೆಂಗಳೂರು ಬರ್ಬೇಕಾದ್ರೆ 100 ಕಿಲೋಮೀಟರ್ ದೂರ ಇದರಿಂದ ಬರ್ತಾರೆ. 100 ಶೋರೂಮ್ ಸಿಗುತ್ತೆ ಅಲ್ಲಿ ಬಿಟ್ಟು ಯಾಕೆ ಸರ್ ಕರ್ನಾಟಕ ಕಾರ್ಸ್ ನಾಗರಬಾವಿ ಬಂದು ಕಸ್ಟಮರ್ ಗಾಡಿ ತಗೋತಾರೆ? ಟ್ರಸ್ಟ್ ಪ್ರೈಸಿಂಗ್ ಸರ್. ಒಂದ್ ಮಾತು ನೋಡಿ ಸರ್. ಇದು ನೀರ್ ಬಾಟ್ಲಿ ಸರ್. ಇದು ಸರ್ ಇದು ಹೋಲ್ಸೇಲಿಗೆ ಹೋದ್ರೆ 8 ರೂಪಾಯಿ, ಅಂಗಡಿಗೆ ಹೋದ್ರೆ 10 ರೂಪಾಯಿ, ಹೋಟ್ಲಿಗೆ ಹೋದ್ರೆ 20 ರೂಪಾಯಿ, ಏರ್ಪೋರ್ಟಿಗೆ ಹೋದ್ರೆ 50 ರೂಪಾಯಿ ಸರ್. ಕಸ್ಟಮರ್ಗೆ ಏನ್ ಗೊತ್ತಾ, ಮಾರೋ ಜಾಗ ಬೇಕಾಗಿರತ್ತೆ ಸರ್. ಎಕ್ಸಾಕ್ಟ್ಲಿ. ಅಂದ್ರೆ ಕಮ್ಮಿ ಎಲ್ಲಿ ಸಿಗುತ್ತೆ, ಕ್ವಾಲಿಟಿ ಗಾಡಿಗಳು ಸಿಗುತ್ತೆ ಕಮ್ಮಿ ಪ್ರೈಸ್ ಅಲ್ಲಿ ಅಂತಂದ್ರೆ ಕರ್ನಾಟಕ ಕಾರ್ಸ್ ಬೆಸ್ಟ್ ಶೋರೂಮ್ ಅಂತ ಹೇಳ್ಬೋದು. ಕರ್ನಾಟಕದಿಂದ ಜನ ಬಂದು ತಗೊಳ್ತಾರೆ. ಇವಾಗ ಆಂಧ್ರದಿಂದನೂ ಬರ್ತಿರ್ತಾರೆ. ಆಂಧ್ರ, ತಮಿಳ್ನಾಡು, ರಾಯಚೂರು, ಗುಲ್ಬರ್ಗ, ಧಾರವಾಡ, ಹಾಸನ, ಶಿವಮೊಗ್ಗ, ಚಿತ್ರದುರ್ಗ ಎಲ್ಲಿಂದಾನು ಬರಲ್ಲ ಅಂತಲ್ಲ, ಎಲ್ಲಾ ಜಾಗದಿಂದ ನಮ್ ತಾವ್ ಬರ್ತಾರೆ ಸರ್ ಕಸ್ಟಮರ್. ಪ್ರೈಸಿಂಗ್ ಅಲ್ಲಿ ಕೊಡ್ತೀವಿ ಸರ್ ಫಸ್ಟ್ ಆಫ್ ಆಲ್ ಕಸ್ಟಮರ್ಗೆ ನಾವು. ಹೌದು ಸರ್. ಹೊಸ ಶೋರೂಮ್ ಅಡ್ರೆಸ್ ಹೋಗೋದ್ರೆ ಎಲ್ಲಿ ಬರುತ್ತೆ ಸರ್? ಸರ್ ನಾಗರಬಾವಿ ಸರ್ಕಲ್ ಇಂದ ವಾಕ್ಯಬಲ್ 9 ಸರ್ವಿಸ್ ರೋಡಿಗೆ ಬಂದ್ರೆ ಲೆಫ್ಟ್ ಅಲ್ಲೇ ಶೋರೂಮ್ ಇದೆ ಸರ್ ಕರ್ನಾಟಕ ಕಾರ್ಸ್ ಅಂತ ಸರ್. 9 ಕಡೆಯಿಂದ ಬರ್ತೀರಾ ನಮ್ಮ ಹಳೆ ಶೋರೂಮ್ ಇದ್ದ ಒಂದಲ್ಲ ಸರ್ 2 ವೇ ಅದೇ ಸರ್ವಿಸ್ ರೋಡ್ ನಾಗರಬಾವಿ ಕಡೆಗೆ ಬಂದ್ರೆ ರೈಟ್ ಅಲ್ಲಿ ಶೋರೂಮ್ ಸಿಗು ಸರ್ ಕಸ್ಟಮರ್ಗೆ. ಹಳೆ ಶೋರೂಮ್ ಇಂದ ವಾಕೇಬಲ್ ಡಿಸ್ಟೆನ್ಸ್ ಆಗುತ್ತೆ ಅಂತ. ಹೌದು ಸರ್. 2 ಜಾಗದಿಂದ ವಾಕೇಬಲ್ ಡಿಸ್ಟೆನ್ಸ್ ಸರ್. ಸರ್ ಮತ್ತೆ ನಮ್ಗೆ ಬಿಸ್ನೆಸ್ ಬೇಡ ಅಂತ ಏನಿಲ್ಲ. ನಾವು ಫೋನ್ ಎದ್ದೇ ಇರ್ಲಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಡೈರೆಕ್ಟ್ ಕರ್ನಾಟಕ ಕಾರ್ಸಿಗೆ ಬಂದ್ಬಿಡಿ. ಅಡ್ರೆಸ್ ಗೊತ್ತಾಗ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೂಗಲ್ ಅಲ್ಲಿ ಹೋಗ್ಬಿಡಿ ಕರ್ನಾಟಕ ಕಾರ್ಸ್ ನಾಗರಬಾವಿ ಅಂತ ಹೊಡಿರಿ. ನಮ್ಮ ಆಫೀಸ್ ಬೋರ್ಡ್ ಕಾಣಿಸುತ್ತೆ ಕರೆಕ್ಟ್ ಆಗಿ ಇಲ್ಲಿ ಗೂಗಲ್ ಕರ್ಕೊಂಡ್ ಬಂದ್ಬಿಡುತ್ತೆ ಸರ್ ನಿಮ್ಗೆ. ಅಂಡ್ ನೀವು ಅಲ್ಲಿಂದ ನೀವು ವಾಕೇಬಲ್ ಡಿಸ್ಟೆನ್ಸ್ 200 ಮೀಟರ್ಸ್ ಡೌನ್ ಗೆ ಬರೋ ಲೆಫ್ಟ್ ಅಲ್ಲೇ ಶೋರೂಮ್ ಸರ್ ನಮ್ದು. ಹೌದೌದು. ಅಂಡ್ ಒಬ್ಬೊಬ್ಬರಿಗೆ ಗೂಗಲ್ ನೋಡಕ್ ಬರೋದಿಲ್ಲ ಸರ್ ಉತ್ತರ ಕರ್ನಾಟಕ. ಖಂಡಿತ ನಾಗರಬಾವಿ ಸರ್ಕಲ್ ಗೆ ಬರ್ರಿ. ಸರ್ಕಲ್ ಇಂದ 9 ಸರ್ವಿಸ್ ರೋಡ್ ಅಂತ ಹೇಳಿ ಸರ್ವಿಸ್ ರೋಡ್ ಅಲ್ಲಿ ವಾಕೇಬಲ್ ಬಂದ್ರೆ ಲೆಫ್ಟ್ ಅಲ್ಲಿ ಶೋರೂಮ್ ಇದೆ. ಅದು ಅರ್ಥ ಆಗಲ್ವಾ ನಿಮ್ಗೆ? ನಮ್ಮ ಹಳೆ ಶೋರೂಮ್ ಅಡ್ರೆಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಅಲ್ಲಿಂದ ನಾಗರಬಾವಿ ಕಡೆಗೆ ಸರ್ವಿಸ್ ರೋಡ್ ಅಲ್ಲಿ ಬರ್ತಿದ್ರೆ ನೋಡಿ, ಆ ಕಡೆ ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ಈ ಕಡೆ ಕಾಣಿಸುತ್ತೆ, ಈ ಕಡೆ ಸರ್ವಿಸ್ ರೋಡ್ ಅಲ್ಲಿ ಬಂದ್ರು ನಮ್ಮ ಶೋರೂಮ್ ಕಾಣಿಸುತ್ತೆ ಕಸ್ಟಮರ್ಗೆ. ಎಸ್ ಸರ್. ಸ್ಟಾರ್ಟ್ ಮಾಡೋಣ ವಿಡಿಯೋ? ಓಕೆ ಸರ್ ಖಂಡಿತ ಮಾಡೋಣ ಸರ್. ಎಸ್ ಸರ್. ಫಸ್ಟ್ ಗಾಡಿ ಪೋಲೋ ಇಂದ ಸ್ಟಾರ್ಟ್ ಮಾಡೋಣ ಸರ್.
ಸರ್ ಇವತ್ತು 80 ಗಾಡಿ ಸ್ಟಾಕ್ ಇದೆ, ಎಲ್ಲ ಗಾಡಿ ಇಂಟೀರಿಯರ್ ತೋರ್ಸಕ್ಕಾಗಲ್ಲ. ಪೋಲೋ ಬಂದು 2010 ಮಾಡಲು ಥರ್ಡ್ ಓನರ್, 75,000 ಓಡಿದ ಪೆಟ್ರೋಲ್ ಕಂಫರ್ಟ್ ಲೈನ್ ಸರ್ ಇದು. ಕಂಫರ್ಟ್ ಲೈನ್ ಸರ್ 80% ಟೈರ್ ಗಳಿದೆ, ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದು. ಕೆ ನಂಬರ್ ಆಗಿರುತ್ತೆ, ತಗೊಳ್ಳೋದಿಲ್ಲ ಮಾರೋದಿಲ್ಲ ಸರ್. ಬರೀ 2,45,000 ಕೊಡ್ತೀನಿ ಸರ್ ಇದು. 2,45,000 10 ಮಾಡಲ್ ಪೋಲೋ ಕೊಡ್ತೀನಿ ಸರ್. ಹಾಗೆ ಸ್ಪಾರ್ಕ್ಸ್ ಹೋಗೋಣ ಸರ್ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು. 5 ವರ್ಷ ಎಫ್ಸಿ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ಇದಕ್ಕೆ. ಓಕೆ, ಟೈರ್ ಕಂಡೀಷನ್ ಸ್ಪಾರ್ಕ್ LT ಪೆಟ್ರೋಲ್ ಸರ್ ಇದು. ಓಕೆ, ಇಂಟೀರಿಯರ್ ನೋಡಬಹುದು, ಇಂಟೀರಿಯರ್ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ, ಕಂಪನಿ ಫಿಟೆಡ್ ಆಗಿದೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್. ಸಿಂಗಲ್ ಓನರ್ ಪ್ರೈಸ್, ಸಿಂಗಲ್ ಏನ್ ಪ್ರೈಸ್ ಏನ್ ಕೊಡ್ತಿದ್ರಾ ಸರ್? ಸರ್ ಬರೋ 1,40,000 ಕೊಡ್ತೀನಿ ಸರ್ ಇದು. 1,40,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಚವರ್ಲೆ ಯುವ ಇದೆ ಸರ್. ಹೇಳಿ ಸರ್ 2008 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಮಾಡಲ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. 5 ವರ್ಷ FC ಇದೆ, 1 ವರ್ಷ ಇನ್ಶೂರೆನ್ಸ್ ರನ್ನಿಂಗ್ ಇದೆ. 16-17 ಮೈಲೇಜ್ ಬರುತ್ತೆ ಸರ್ ಇದು. ಓಕೆ, ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಬರೋ 1,25,000 ಕೊಡ್ತೀನಿ ಸರ್ ಇದು. 1,25,000 ಶವರ್ಲೆಟ್ ಯುವ ಸಿಗ್ತಿರೋ ಕೊಡ್ತೀನಿ ಸರ್. ಹಾಗೆ ನಂತರ ಇನ್ನೋವಾ ಕೊಡ್ತೀನಿ ಸರ್. ಇನ್ನೋವಾ 2008 ಮಾಡಲ್ ಸರ್ ಇದು. 8 ಮಾಡಲ್ ಥರ್ಡ್ ಓನರ್, ಟೈಪ್ 2 ಇಂದ ಟೈಪ್ 4 ಮಾಡಿದ್ವಿ. ವಿ ವರ್ಷನ್ ಸರ್ ಇದು, ಡೀಸೆಲ್ ಓಡಿರೋದು. ಸರ್ ಗಾಡಿ ಓಡಿದೆ 1,70,000 ಓಡಿದೆ ಸರ್. 7 ಸೀಟರ್ ವೆಹಿಕಲ್ ಇದು. ರೆಕಾರ್ಡೆಡ್ ಸರ್ ರೆಕಾರ್ಡೆಡ್ ಸರ್. ಈ ಗಾಡಿ ಬೆಲೆ ಬಂದ್ಬಿಟ್ಟು 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್, 5,20,000 ಕೊಡ್ತೀನಿ ಸರ್ ಇದು. 5,20,000 20,000 ಕೊಡ್ತೀನಿ ಸರ್. ಓಕೆ, ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಸರ್ ವಿ ವರ್ಷನ್ ಡಬಲ್ ಏರ್ ಬ್ಯಾಗ್, AC ಪವರ್ ಸ್ಟೀರಿಂಗ್ ಎಲ್ಲ ಇದೆ ಸರ್ ಇದರಲ್ಲಿ. ಓಕೆ, ಹಾಗೆ ನೆಕ್ಸ್ಟ್ ಫೋರ್ಡ್. ಸರ್ 2008 ಮಾಡಲ್ ಸಾರಿ 9 ಮಾಡಲ್ ಸೆಕೆಂಡ್ ಓನರ್ ಫೋರ್ಡ್ ಫಿಯೆಸ್ಟಾ ZXC ಪೆಟ್ರೋಲ್ ಸರ್ ಇದು. ಓಕೆ, ಪೆಟ್ರೋಲ್ ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಸ್ಟೀರಿಂಗ್ ಇಂಪೋರ್ಟ್ ಎಲ್ಲ ಬಂದ್ಬಿಡು ಸರ್ ಇದರಲ್ಲಿ. ಡ್ರಿವನ್ ಆಗಿರೋದು ಸರ್. ಸರ್ ಈ ಡ್ರಿವನ್ ಆಗಿದೆ, 83,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? ಪ್ರೈಸ್ ಬಂದು 1,80,000 ಕೊಡ್ತೀನಿ ಸರ್ ಇದು. 1,80,000ಕ್ಕೆ ಫೋರ್ಡ್ ಫಿಯೆಸ್ಟಾ ಸರ್. ಇನ್ನ ಲೋ ಬಜೆಟ್ ಅಲ್ಲಿ ಪೋಲೋ ಬೇಕಾದ್ರೆ ಪೆಟ್ರೋಲ್ ಬೇಡ ಡೀಸೆಲ್ ಕೊಡ್ತೀನಿ ಸರ್. ಮಾಡಲ್ ಅದಕ್ಕಿಂತ ಕಮ್ಮಿ ಪ್ರೈಸ್ ಕೊಡ್ತೀನಿ ಸರ್. ಸರ್ 2011 ಮಾಡಲ್ ಸೆಕೆಂಡ್ ಓನರ್, ಡೀಸೆಲ್ ಹೈ ಲೈನ್ ಸರ್ ಇದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ವಿತ್ ಮ್ಯಾಗ್ವಿಲ್ ಇದೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, DL ಏರ್ ಬ್ಯಾಗ್ ಬರುತ್ತೆ, ಮತ್ತೆ ಕಂಪನಿ ಇನ್ಬಿಲ್ಟ್ Android ಟಚ್ ಸಿಸ್ಟಮ್ ಇದೆ. 18+ ಮೈಲೇಜ್ ಬರುತ್ತೆ ಸರ್ ಗಾಡಿ ಇದು. ಓಡಿರೋದು ಸರ್ ಇದು. ಸರ್ ಗಾಡಿ ಓಡಿದೆ 90,000 ಚಿಲ್ಲರೆ ಓಡಿದೆ ಸರ್ ಇದು. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಬರೀ 7,70,000 ಕೊಡ್ತೀನಿ ಸರ್. 2,70,000ಗೆ ಹೈ ಲೈನ್ ನಿಮಗೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಹೌದು ಸರ್. ಓಡಿರೋದು ರೆಕಾರ್ಡೆಡ್ ಆಗಿರುತ್ತೆ ಸರ್. ಹಾಗೆ ಸರ್ ಯೆಲ್ಲೋ ಬೋರ್ಡ್ ಗಾಡಿ ಇರೋದು ಒಂದು. ಸರ್ ಆಕ್ಚುಲಿ ಯೆಲ್ಲೋ ಬೋರ್ಡ್ ನಾವು ಮಾಡಲ್ಲ, 1-2 ಗಾಡಿ ಬಂದ್ಬಿಡುತ್ತೆ ಸರ್. ಯೆಲ್ಲೋ ಬೋರ್ಡ್ 2016 ಮಾಡಲ್ ಸಿಂಗಲ್ ಅಂದ್ರೆ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಅರೇಂಜ್ ಇದೆ. ಇಂಡಿಗೋ CS ಸರ್ ಇದು, ಟಾಪ್ ಎಂಡ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಓಡಿದೆ 1,00,000 ಚಿಲ್ಲರೆ ಓಡಿದೆ ಸರ್ ಇದು. ಪ್ರೈಸಿಂಗ್ ಏನ್ ಸರ್? 1,50,000 ಲಕ್ಷಕ್ಕೆ ಕೊಡ್ತೀನಿ ಸರ್. 1,50,000 ಇನ್ವೆಸ್ಟ್ ಮಾಡಿ ಗಾಡಿ ತಗೋಗಿ ವರ್ಷಕ್ಕೆ 10,00,000 ದುಡಿತೀರಾ ಸರ್ ಇದರಲ್ಲಿ. ಓ ಆತರ. ಹಾಗೆ ಇನ್ನೊಂದು ಚಿಕ್ಕ ಗಾಡಿ ನ್ಯಾನೋ ಇದೆ ಸರ್. 2012 ಮಾಡಲ್ ಸೆಕೆಂಡ್ ಓನರ್ ನ್ಯಾನೋ CS ಸರ್ ಇದು. ಓಕೆ, ಟೈರ್ ಕಂಡೀಷನ್, AC ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಒಳ್ಳೆ ಸಿಟಿಯಲ್ಲಿ ಒಳ್ಳೆ ಗಾಡಿ ಸರ್ ಇದು. ಮೈಲೇಜ್ ಆಲ್ಮೋಸ್ಟ್ ಮೋರ್ ದನ್ 25 ಬರುತ್ತೆ ಸರ್ ಮೈಲೇಜ್ ಇದು. ಪ್ರೈಸಿಂಗ್ ಸರ್ ಬರ 68,000 ಕೊಡ್ತೀನಿ ಸರ್. 68,000ಕ್ಕೆ ಟಾಟಾ ನ್ಯಾನೋ ಕೊಡ್ತೀನಿ ಸರ್. ಹಾಗೆ ನಿಮಗೆ ಟೈರ್ ಹೊಸದ ಹಾಕ್ಸಿದಾರೆ ನೋಡಬಹುದು. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅದರಲ್ಲ ಎಲ್ಲದರಲ್ಲೂ. ಹಾಗೆ ಮತ್ತೊಂದು ಇರೋದು ಸರ್ ಇಂಡಿಗೋದಲ್ಲಿ ಯೆಲ್ಲೋ ಬೋರ್ಡ್ ಬೇಡ ಅಂದ್ರೆ ವೈಟ್ ಬೋರ್ಡ್ ಆಪ್ಷನ್ ಇದೆ ಸರ್. ಓಕೆ, 2011 ಮಾಡಲ್ ಸಿಂಗಲ್ ಓನರ್ ಸರ್ ಇದು. ಇದು ಡೀಸೆಲ್ ವೇರಿಯಂಟ್ ಸರ್ ಇದು. ಸಿಂಗಲ್ ಓನರ್? ಹೌದು ಸರ್. ಓಡಿರೋದು ಸರ್ ಇದು? ಸರ್ ಓಡಿದೆ 91,000 ಓಡಿದೆ ಸರ್ ಇದು. 91,000. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪರೇಷನ್, ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಇದರಲ್ಲಿ. ಪ್ರೈಸಿಂಗ್ ಸರ್? ಪ್ರೈಸ್ ಬರೋ 1,60,000 ಕೊಡ್ತೀನಿ ಸರ್. 1,60,000ಕ್ಕೆ ವೈಟ್ ಬೋರ್ಡ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ಕೊಡ್ತಿರೋದು. ಹಾಗೆ ನೆಕ್ಸ್ಟ್ ಗಾಡಿ ಸರ್? ಸರ್ I20 ತಗೊಳ್ಳಿ ಸರ್. ಯಾವ 12 ಮಾಡಲ್ ಸೆಕೆಂಡ್ ಓನರ್ ಸ್ಪೋರ್ಟ್ಸ್ ಡೀಸೆಲ್ ಸರ್ ಇದು. ಡೀಸೆಲ್ ವೇರಿಯಂಟ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ವಿತ್ ಮ್ಯಾಗ್ವಿಲ್ ಇದೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಸ್ಟೀರಿಂಗ್ ರಿಮೋಟೆಡ್ ಕಂಟ್ರೋಲ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಗಾಡಿಗೆ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್, ಡೀಸೆಲ್ ವಿತ್ ABS ಬರುತ್ತೆ ನಿಮಗೆ. ಅಂಡ್ ಓಡಿರೋದು ಎಷ್ಟಾಗಿರುತ್ತೆ ಸರ್? ಓಡಿರೋದು 1,00,000 ಚಿಲ್ಲರೆ ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್? ಸರ್ ಬರೋ 3,20,000 ಕೊಡ್ತೀನಿ ಸರ್. 12 ಮಾಡಲ್ ಕೊಡ್ತೀನಿ ಸರ್. 3,20,000ಗೆ ನಿಮಗೆ I20 ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಡೀಸೆಲ್ ಬೇಡ ಅಂದ್ರೆ ಪೆಟ್ರೋಲ್ ಕೊಡ್ತೀನಿ ಸರ್ ಕಸ್ಟಮರ್ಗೆ. ಓಕೆ ಸರ್ 2008 ಮಾಡಲ್ ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ಇದೆ, ಪೆಟ್ರೋಲ್ ವೇರಿಯಂಟ್ ಸರ್. 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್ ಇದು. ಓಕೆ, ಟೈರ್ ಸರ್ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ. ಫ್ಯಾಬ್ರಿಕ್ ಸೀಟ್ ಕವರ್ ಇರುತ್ತೆ ನಿಮಗೆ. ಈ ಸ್ಪಾರ್ಕ್ ಬೇಡ ಅಂದ್ರೆ ಅದಕ್ಕಿಂತ ಕಮ್ಮಿ ಪ್ರೈಸ್ ಅಲ್ಲಿ ಕಮ್ಮಿ ಬೇಕಾದ್ರೆ ಕೊಡ್ತೀನಿ ಸರ್. ಏನ್ ಪ್ರೈಸಿಂಗ್ ಕೊಡ್ತೀರಾ ಸರ್? ಬರೀ 78,000 ಕೊಡ್ತೀನಿ ಸರ್. 75,000ಕ್ಕೆ ಆಗ್ಬೋದಾ ಸರ್? ಖಂಡಿತ ಮಾಡೋಣ. ನಮ್ಮ ಶೋರೂಮ್ ಉದ್ದೇಶ ಅಂದ್ರೆ ಎಲ್ಲಾರ ಮನೆ ಮುಂದೆ ಒಂದು ಕಾರ್ ಇರ್ಬೇಕು ಸರ್. ಓಕೆ ಸರ್. ಲೋ ಬಜೆಟ್ ಅಲ್ಲಿ ಫಿಗೋ ಬೇರೆ ಇದೆ ಸರ್. 2010 ಮಾಡಲ್ ಸೆಕೆಂಡ್ ಓನರ್, ZXC ಪೆಟ್ರೋಲ್ ಸರ್ ಇದು. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ನೋಡಿ ಎಲ್ಲ ಕಂಪನಿ ವೆಹಿಕಲ್ ಸರ್ ಇದು. ಅಲ್ಲಿ ನೋಡ್ಕೊಳ್ಳಿ, ಎಲ್ಲ ಕಂಪನಿ ವೆಹಿಕಲ್ ಆಲ್ಮೋಸ್ಟ್ ಅಂತ ಎಲ್ಲ ಇರೋದೆಲ್ಲ ಕಂಪನಿ ವೆಹಿಕಲ್ ಸರ್. 16 to 17 ಮೈಲೇಜ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್, ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಯಾವ್ದೇ ತರದ್ದು ಡೆಂಟು ಸ್ಕ್ರಾಚ್ ಏನು ಇಲ್ಲ ಸರ್ ಇದರಲ್ಲಿ. ಪ್ರೈಸಿಂಗ್ ಸರ್ ಬರೋ 1,60,000 ಕೊಡ್ತೀನಿ ಸರ್. 1,60,000ಗೆ ಪೆಟ್ರೋಲ್ ವೇರಿಯಂಟ್ ಮಾಡಲ್ 6 ಮಂತ್ ವ್ಯಾರಂಟಿ ಕೊಡ್ತೀನಿ ಸರ್ ಎಲ್ಲ ಗಾಡಿ ಕಸ್ಟಮರ್ಗೆ. ಪೆಟ್ರೋಲ್ ವೇರಿಯಂಟ್? ಹೌದು ಸರ್. ಯಾವ್ದಾದ್ರು ತಗೊಳ್ಳಿ 6 ಮಂತ್ ಇಂಜಿನ್ ವ್ಯಾರಂಟಿ. ಓಕೆ ಸರ್. ಲೋ ಬಜೆಟ್ I20 ಇದೆ ಸರ್. 2010 ಮಾಡಲ್ ಮ್ಯಾಗ್ನಾ ಸೆಕೆಂಡ್ ಓನರ್, ಪೆಟ್ರೋಲ್ 65,000 ನೋಡಿದೆ ಸರ್ ಗಾಡಿ ಇದು. ರೆಕಾರ್ಡೆಡ್ ಸರ್? ರೆಕಾರ್ಡೆಡ್ ಶೋರೂಮ್ ಅಲ್ಲಿ ಹಿಸ್ಟ್ರಿ ಸಿಗು ಸರ್. ನೋಡಿ ಇಲ್ಲೆಲ್ಲ ಹಿಸ್ಟ್ರಿ ಇದೆ ಸರ್ ಕಸ್ಟಮರ್ ಗಾಡಿಗೆ. ಓಕೆ, ಹಾಗೆ ನೋಡಬಹುದು ಟೈರ್ ಕಂಡೀಷನ್ ಸರ್. 80% ಟೈರ್ ಗಳಿದೆ, ಯಾವ್ದಾದ್ರು ಡೆಂಟು ಸ್ಕ್ರಾಚ್ ಏನಿಲ್ಲ. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್, ಸೀಟ್ ಕವರ್ ಇದೆ. 65,000 ಶೋರೂಮ್ ರೆಕಾರ್ಡೆಡ್ ನೋಡಿದೆ ಸರ್ ಗಾಡಿ. ಪ್ರೈಸಿಂಗ್ ಸರ್? ಶೋರೂಮ್ ಎಷ್ಟು ಎಲ್ಲ ಕೊಡ್ತೀನಿ ಸರ್ ಕಸ್ಟಮರ್. ಪ್ರೈಸಿಂಗ್
ಸರ್ ಬರೀ 2.5 ಲಕ್ಷ ಸರ್. 2,50,000ಕ್ಕೆ 10 ಮಾಡಲ್ I20 ಕೊಡ್ತೀನಿ ಸರ್ ನಿಮ್ಗೆ. ಎಲ್ಲ ಕರ್ನಾಟಕ ಕರ್ಸಿದ್ ಬರ್ಬೇಕು ಕಸ್ಟಮರ್. ಅದು ಕರ್ನಾಟಕ ನಂಬರ್ ಪಕ್ಕಾ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ CRV 2008 ಮಾಡಲ್ 9 ಮಾಡಲ್ ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ ಓನರ್ ಎಲ್ಲ ಬರುತ್ತೆ. ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ಮ್ಯಾಗ್ವಿಲ್ ಇದೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, DL ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ಮತ್ತೆ ಆಟೋಮೆಟಿಕ್ ಸೀಟ್ ಅಡ್ಜಸ್ಟಬಲ್ ಬರುತ್ತೆ ನಿಮ್ಗೆ ಇದರಲ್ಲಿ. ಓಡಿರೋದು ಎಷ್ಟಾಗಿರುತ್ತೆ ಸರ್? ಓಡಿದೆ ಸರ್ ನಿಮ್ಗೆ ಒಂದು 94,000 ಕಿಲೋಮೀಟರ್ ಓಡಿದೆ ಸರ್ ಇದು. 94,000 ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಸರ್ ಬರೀ 2,85,000 ಕೊಡ್ತೀನಿ ಸರ್. 2,85,000ಗೆ CRV ಕೊಡ್ತೀನಿ ಸರ್. ಸರ್ ಮತ್ತೊಮ್ಮೆ ಪುಂಟೋ ಇದೆ 2010 ಮಾಡಲ್ 3rd ಓನರ್ ಡೀಸೆಲ್ ಮಲ್ಟಿಜೆಟ್ ಇಂಜಿನ್ ಬರುತ್ತೆ ಸರ್ ಇದಕ್ಕೆ. ಓಕೆ ಡೀಸೆಲ್ ಅಲ್ವಾ? 18+ ಮೈಲೇಜ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಓಕೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಸರ್ ಇದನ್ನು. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಇಂಟೀರಿಯರ್ ತೋರಿಸ್ತಿದ್ದೀನಿ. ಅಂಡ್ ಡ್ರಿವನ್ ಆಗಿರೋದು ಎಷ್ಟಾಗಿರುತ್ತೆ ಸರ್? ಸರ್ ಡ್ರಿವನ್ ಓಡಿದೆ ಒಂದು 90,000 ಓಡಿದೆ ಸರ್ ಇದನ್ನು. ಪ್ರೈಸಿಂಗ್ ಸರ್? ಸರ್ ಬರೋ 1,65,000 ಕೊಡ್ತೀನಿ ಸರ್. 1,65,000ಕ್ಕೆ ಫಿಯಟ್ ಪುಂಟೋ ಕೊಡ್ತೀನಿ. ಅದು ಓಲ್ಡ್ ಇಸ್ ಗೋಲ್ಡ್ ಸರ್ ಇದು. ಹಾಗೆ ನೆಕ್ಸ್ಟ್ ಇಟಿಯೋಸ್ ಇರೋದು ಸರ್? ಸರ್ ಇಟಿಯೋಸ್ VX 2012 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಟಾಪ್ ಎಂಡ್ ಗಾಡಿ ಸರ್ ಇದು. ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿದೆ. ಟಾಪ್ ಎಂಡ್ ಮ್ಯಾಗ್ವಿಲ್ ಬರುತ್ತೆ, ಗುಡ್ ಕಂಡೀಷನ್ ಟೈರ್ ಗಳಿದೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, DL ಏರ್ ಬ್ಯಾಗ್ ಬರುತ್ತೆ. ಗಾಡಿ ಕ್ಲಾಸ್ ಆಗಿದೆ ಸರ್ ಇದು. ಪ್ರೈಸಿಂಗ್ ಅಲ್ಲಿ ಸರ್ ಬರ 3,25,000 ಕೊಡ್ತೀನಿ ಸರ್. 3,25,000 ಓಡಿರೋದು. 4 ಲಕ್ಷದಿಂದ ಕಮ್ಮಿ ಗಾಡಿನೇ ಸಿಗಲ್ಲ ಸರ್ ಇದು. ಓಡಿರೋದು ಸರ್ 1,70,000 ಓಡಿದೆ. ಶೋರೂಮ್ ಅಲ್ಲಿ ರೆಕಾರ್ಡೆಡ್ ಇದೆ ಸರ್ ಇದ್ರದ್ದು. 3,25,000ಗೆ ರೆಕಾರ್ಡೆಡ್ ಗಾಡಿ ಇಟಿಯೋಸ್ ಕೊಡ್ತೀನಿ ಸರ್. ಅದು ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್ ಇದು. ಹಾಗೆ ನೆಕ್ಸ್ಟ್ ಇರೋದು ಸರ್? ಸರ್ ಕೇಟನ್ ಇದೆ ಸರ್. ಹೇಳಿ ಸರ್ 2012 ಮಾಡಲ್ 3rd ಓನರ್ ಕೇಟನ್ VX ಸರ್ ಟಾಪ್ ಎಂಡ್ ಮಾಡಲ್ ಗಾಡಿ ಸರ್ ಇದು. ಟೈರ್ ಕಂಡೀಷನ್ ನೋಡಬಹುದು, ಚೆನ್ನಾಗಿದೆ. ಟೈರ್ ಚೇಂಜ್ ಮಾಡೋದು, ಇಂಟೀರಿಯರ್ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ಬಾಡಿ ಲೈನ್ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ಓಡಿರೋದು ಎಷ್ಟಾಗಿದೆ ಸರ್? ಸರ್ ಓಡಿದೆ 80,000 ಓಡಿದೆ ಸರ್ ಇದು. 80,000 ಓಡಿರೋದು. ಸಿಂಗಲ್ ಸೆಕೆಂಡ್ ಓನರ್? ಸರ್ ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಪ್ರೈಸಿಂಗ್ ಸರ್ 2,20,000. 2,20,000 ಹೌದು ಸರ್. ಸರ್ ನೆಗೋಷಿಯಬಲ್ ಸರ್ ಅದಕ್ಕಿಂತ ಕಮ್ಮಿ ಗಾಡಿ ಕೊಡ್ತೀನಿ ಸರ್. ಇನ್ನ ಸರ್ 2011 ಮಾಡಲ್ 3rd ಓನರ್ ಆಗಿದೆ ಇಯಾನ್ ಸರ್ ಇದು. ಇಯಾನು ಅಂಡ್ 20 ನೋಡಬಹುದು. ಟೈರ್ ಕಂಡೀಷನ್ ಆಫ್ಟರ್ ಮಾರ್ಕೆಟ್ ಸಖತ್ತಾಗಿದೆ. ಹೊಸದಾಗಿದ್ದಾರೆ ಸರ್. ಸರ್ ಬ್ರಾಂಡ್ ನ್ಯೂ ಟೈರ್ ಇದೆ, ಟಾಪ್ ಎಂಡ್ ಮಾಡಲ್ ಗಾಡಿ ಸರ್ ಇದು. ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ ಅಂಡ್ ಮೋರ್ ದನ್ 22 ಮೈಲೇಜ್ ಬರುತ್ತೆ. ಆರಾಮಾಗಿ ಬರುತ್ತೆ ಸರ್. ಓಡಿರೋದು ಸರ್ ಇದು? ಸರ್ ಓಡಿದೆ ನಿಮ್ಗೆ 58,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಬರೋ 1,90,000 ಕೊಡ್ತೀನಿ ಸರ್. 1,90,000ಕ್ಕೆ ಕಿಯಾನ್ ಕೊಡ್ತೀನಿ ಸರ್. ಹಾಗೆ ಡಸ್ಟರ್ ಇದೆ ತಗೊಳ್ಳಿ ಸರ್. ಹೇಳಿ. 2013 ಮಾಡಲ್ ಸಿಂಗಲ್ ಅಂದ್ರೆ ಲೇಡೀಸ್ ಹೆಸರು ಇರೋ ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್ ಇದು. 85 PS. ಓಕೆ 85 PS ಸರ್. ಡೀಸೆಲ್ ವೇರಿಯಂಟ್ ಸರ್. ಪ್ರೈಸಿಂಗ್ ಸರ್ ಬರೋ 4,20,000 ಕೊಡ್ತೀನಿ ಸರ್. ಅದು 14 ಮಾಡಲ್ ಡಸ್ಟರ್ ಕೊಡ್ತೀನಿ ಸರ್. 4,20,000ಕ್ಕೆ 14 ಮಾಡಲ್ ಕೊಡ್ತೀನಿ ಸರ್. ಓಡಿರೋದು ಸರ್ ಇದು? ಸರ್ ಓಡಿದೆ ನಿಮ್ಗೆ 84,000 ಕಿಲೋಮೀಟರ್ ಓಡಿದೆ ಸರ್ ಇದು. ರೆಕಾರ್ಡೆಡ್ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್ ಅದು ಬೇಡವಾ? I20 ಬೇಕಾ ಲೋ ಬಜೆಟ್ ಅಲ್ಲಿ? 2011 ಮಾಡಲ್ 3rd ಓನರ್ I20 ಸ್ಪೋರ್ಟ್ಸ್ ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್. ಬ್ರಾಂಡ್ ನ್ಯೂ ಟೈರ್ ಇದೆ, ವಿತ್ ಮ್ಯಾಗ್ವಿಲ್ ಇದೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ರಿಮೋಟ್ ಕಂಟ್ರೋಲ್ ಬರುತ್ತೆ, ಮತ್ತೆ ಆಟೋಮೆಟಿಕ್ ORMs ಬರುತ್ತೆ ಗಾಡಿಯಲ್ಲಿ. ಟಾಪ್ ಎಂಡ್ ಮಾಡಲ್ ಗಾಡಿ ಸರ್. 11 ಮಾಡಲ್ I20. ಪ್ರೈಸಿಂಗ್ ಸರ್ ಬರೀ 7,65,000 ಸರ್. 2,65,000ಗೆ 2011 ಮಾಡಲ್ I20 ಕೊಡ್ತೀನಿ ಸರ್. ಮತ್ತೊಂದು ಅದಕ್ಕಿಂತ ಕಮ್ಮಿ ಚವರ್ಲೆಸ್ ಸ್ಪಾರ್ಕ್ ಇದೆ ಸರ್. 2012 ಮಾಡಲ್ ಸೆಕೆಂಡ್ ಓನರ್ PS ವೇರಿಯಂಟ್ ಸರ್ ಇದು. ಓಕೆ ಪೆಟ್ರೋಲ್ ಬರುತ್ತೆ. ಇಂಟೀರಿಯರ್ ತೋರಿಸ್ತೀನಿ, ಚೆನ್ನಾಗಿದೆ ಇಂಟೀರಿಯರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್. ಕಂಪನಿಯಿಂದ ಏನಿದೆ ಅಡಿಷನಲ್ ಏನು ಹಾಕಿಲ್ಲ ಸರ್. ಓಡಿರೋದು ಎಷ್ಟಾಗಿರುತ್ತೆ ಸರ್? ಓಡಿದೆ ನಿಮ್ಗೆ 64,000 ಓಡಿದೆ ಸರ್ ಇದು. 64,000 ಓಡಿರೋದು. ಪ್ರೈಸಿಂಗ್ ಸರ್ ಬರೋ 1,48,000 ಕೊಡ್ತೀನಿ ಸರ್ ಇದು. 1,48,000 ಕೊಡ್ತೀನಿ ಸರ್. ನೆಕ್ಸ್ಟ್ ಸರ್ ಡಿಸೈರ್ ಇದೆ 2010 ಮಾಡಲ್ 3rd ಓನರ್ VX ಪೆಟ್ರೋಲ್ ಸರ್ ಇದು. ಓಕೆ VX ಟಾಪ್ ಎಂಡ್ ಮಾಡಲ್. ಆಲ್ಮೋಸ್ಟ್ ಅಂತ ಬೇಸಿಕ್ ಗಾಡಿ ಯಾವ್ದಿಲ್ಲ ಸರ್. ಫುಲ್ ಟಾಪ್ ಎಂಡ್ ಸರ್ ಇರೋದು. ಆಮೇಲೆ ಕಸ್ಟಮರ್ ಇಂಟೀರಿಯರ್ ತೋರಿಸಿಲ್ಲ, ಬೇಸಿಕ್ ಗಾಡಿ ಇದೆ ಅನ್ಕೋಬೇಡಿ. ಆಲ್ಮೋಸ್ಟ್ ಇರೋ ಬರೋ ಗಾಡಿ ಎಲ್ಲ ಟಾಪ್ ಎಂಡ್ ಸರ್ ಇದು. ಈ ಸರ್ ಅಂದ್ರೆ ಮೋಸ್ಟ್ ಆಫ್ ದ ಗಾಡಿಗಳು ಟಾಪ್ ಎಂಡ್ ಗಾಡಿಗಳು. ಎಲ್ಲ ಗಾಡಿ ಟಾಪ್ ಎಂಡ್ ಇದೆ ಸರ್. ಯಾವುದು ನಿಮ್ಗೆ ಬೇಸಿಕ್ ಗಾಡಿ ಇಲ್ಲ ಸರ್. ಫುಲ್ ಟಾಪ್ ಎಂಡ್ ಗಾಡಿ ಇದೆ ಸರ್ ಇರೋದು. ಟಾಪ್ ಎಂಡ್ ಗಾಡಿಗಳು ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತದೆ. ಹೌದು ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ? ಸರ್ ಬರೀ 7,65,000 ಕೊಡ್ತೀನಿ ಸರ್. ಅದು 10 ಮಾಡಲ್ ಡಿಸೈರ್ ಕೊಡ್ತೀನಿ ಸರ್ ನಿಮಗೆ. ಹಾಗೆ ನೆಕ್ಸ್ಟ್ ಸರ್ ಅದು ಬೇಡವಾ? 10 ಮಾಡಲ್ ರಿಚ್ ತಗೊಳ್ಳಿ ಸರ್. VX. ಓಕೆ 2010 ಮಾಡಲ್ ಸೆಕೆಂಡ್ ಓನರ್ VX ಪೆಟ್ರೋಲ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು. ಓಕೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಡ್ರಿವನ್ ಆಗಿರುತ್ತೆ ಸರ್. ಡ್ರೈವನ್ ಆಗಿದೆ ಒಂದು 68,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಬರೀ 7,38,000 ಕೊಡ್ತೀನಿ ಸರ್ ಇದು. 2,38,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ನಮ್ಮ ಕಾಲೇಜ್ ಹುಡುಗರು ಬಹಳ ಜನ ಹೋಂಡಾ ಸಿಟಿ ಬ್ಯಾಕ್ ಅಂತ ಇರ್ತಾರೆ. ಹೊಸ ಸ್ಟಾಕ್ ಸಿಟಿ ಬಂದಿದೆ 2009 3rd ಓನರ್ ಆಗಿದೆ. ಹೋಂಡಾ ಸಿಟಿ ಐವಿಟೆಕ್ VMD ಸರ್ ಇದು. ಮ್ಯಾಗ್ವಿಲ್ ಬರುತ್ತೆ, ಬ್ರಾಂಡ್ ನ್ಯೂ ಟೈರ್ ಗಳು ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡಬಲ್ ಏರ್ ಬ್ಯಾಗ್, ಲೆದರ್ ಆಪರೇಷನ್ ಎಲ್ಲ ಬಂದ್ಬಿಟ್ಟು ಸರ್ ಇದಕ್ಕೆ. ಓಕೆ ಸರ್ ತೋರಿಸ್ಬಿಟ್ಟು ಇಂಟೀರಿಯರ್ ಸತಿ ತೋರಿಸಬಹುದು ಸರ್ ನೀವು. ಇಂಟೀರಿಯರ್ ತೋರಿಸ್ತಿದ್ದೀನಿ. 1-2 ಗಾಡಿಗಳು ಅಷ್ಟೇ ತೋರಿಸ್ತಿರೋದು ಇಂಟೀರಿಯರ್. ಹೌದು ಸರ್. ಬಿಕಾಸ್ ತುಂಬಾ ಸ್ಟಾಕ್ಸ್ ಇದೆ ಇಲ್ಲಿ ನೋಡಬಹುದು. ಹೋಂಡಾ ಸಿಟಿ ಐವಿಟೆಕ್ ಇಂಜಿನ್ ಪ್ರೈಸಿಂಗ್ ಏನ್ ಹೇಳ್ತಿದೆ ಸರ್? 2,60,000 ಕೊಡ್ತೀನಿ ಸರ್. 2,60,000 2009 ಮಾಡಲ್ VMD ಕೊಡ್ತೀನಿ ಸರ್ ನಿಮಗೆ ಹೋಂಡಾ ಸಿಟಿ. ಸರ್ ಅದು ಬೇಡವಾ? ಲೇಡೀಸ್ ವರ್ಸಕ್ ಬ್ರಿಯಾ ತಗೊಳ್ಳಿ ಸರ್.
2012 ಮಾಡಲ್ ಸೆಕೆಂಡ್ ಓನರ್ ಐವಿಟೆಕ್ ಸರ್ ಬ್ರಿಯೋ ಇದು. ಓಕೆ ಆಟೋಮೆಟಿಕ್ ಮ್ಯಾನ್ಯಲ್ ಸರ್, ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ ಫ್ಯಾಬ್ರಿಕ್ ಎಲ್ಲ ಬರುತ್ತೆ ನೋಡಬಹುದು. ಡ್ರಿವನ್ ಆಗಿರೋ ಸರ್ ಇದು? ಸರ್ ಡ್ರಿವನ್ ಆಗಿದೆ ನಿಮ್ಗೆ 79,000 ಓಡಿದೆ ಸರ್ ಇದು. 79,000 ಓಡಿರೋ. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಬರೀ 2,60,000 12 ಮಾಡಲ್ ಕೊಡ್ತೀನಿ ಸರ್. 2,60,000ಕ್ಕೆ ಬ್ರಿಯೋ ಸಿಗ್ತಿರೋ. ಬ್ರಿಯೋ ಕೊಡ್ತೀನಿ ಸರ್. ನೆಗೋಷಿಯಬಲ್ ಪ್ರೈಸ್ ಸರ್. ಹೇಳಿರೋ ಪ್ರೈಸ್ ಎಲ್ಲ ನೆಗೋಷಿಯಬಲ್. ಒಂದ್ ಗಾಡಿ ಪ್ರೈಸ್ ಇದೆ ಅಂತ ಇಲ್ಲ ಸರ್, ಎಲ್ಲ ನೆಗೋಷಿಯಬಲ್ ಪ್ರೈಸ್ ಸರ್. ಹಾಗೆ ಮತ್ತೊಂದು ಸರ್ ಲೋ ಬಜೆಟ್ ಅಲ್ಲಿ ಬೇಡ, 17 ಮಾಡಲ್ ಕೊಡ್ತೀನಿ ಸರ್ ಬ್ರಿಯೋ ಇದು. ಸರ್ 17 ಮಾಡಲ್ ಸಿಂಗಲ್ ಓನರ್ ಐವಿಟೆಕ್ ಟಾಪ್ ಎಂಡ್ ಸರ್ ಇದು. ಓಕೆ ನೋಡಬಹುದು, ನಂಬರ್ ತೋರಿಸ್ತಿದೀನಿ ನಿಮ್ಗೆ ಬಿಕಾಸ್ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಹೇಳ್ತಿದ್ದಾರೆ. ಟಾಪ್ ಎಂಡ್ ಗಾಡಿ ಸರ್ ಇದು. ಓಕೆ ಹೌದು. ಡ್ರಿವನ್ ಆಗಿರೋದು ಸರ್? ಸರ್ ಡ್ರಿವನ್ ಆಗಿದೆ ನಿಮ್ಗೆ 80,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಬರ 4,10,000ಕ್ಕೆ 17 ಮಾಡಲ್ ಹೋಂಡಾ ಬ್ರಿಯೋ ಕೊಡ್ತೀನಿ. 4,10,000ಕ್ಕೆ ಅಂದ್ರೆ ಡೌನ್ ಪೇಮೆಂಟ್ ಹೋಗೋದಾರ ಆಗತ್ತಲ್ಲ ಸರ್? 1 ಲಕ್ಷ ತಗೋಬರ್ಲಿ ಕಸ್ಟಮರ್, ಸಿವಿಲ್ ಒಂದು ಚೆನ್ನಾಗಿರ್ಲಿ ಸರ್ ಕಸ್ಟಮರ್ದು ಅಷ್ಟೇ. ಹೌದು ಸರ್. ನೆಕ್ಸ್ಟ್ SX4 ತಗೊಳ್ಳಿ, 2010 ಮಾಡಲ್ ಸೆಕೆಂಡ್ ಓನರ್ ZXC ಸರ್ ಇದು. ಓಕೆ ZX ಡಬಲ್ ಏರ್ ಬ್ಯಾಗ್, ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯಾಗ್ ವೀಲ್, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಡಿರೋದು ಸರ್ ಇದು? ಸರ್ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ 2,15,000 ಕೊಡ್ತೀನಿ ಸರ್. 2,15,000ಕ್ಕೆ 10 ಮಾಡಲ್ SX4 ಕೊಡ್ತೀನಿ ಸರ್ ZXC. ಹಾಗೆ ಸ್ಯಾಂಟ್ರೋ ತಗೋಗಿ 2009 ಮಾಡಲ್ ಥರ್ಡ್ ಓನರ್, 5 ವರ್ಷ ಫಿಟ್ನೆಸ್ ರನ್ನಿಂಗ್ ಇದೆ, 1 ವರ್ಷ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ಸರ್. ಇಂಟೀರಿಯರ್ ಕೂಡ ಒಂದ್ಸತಿ ತೋರಿಸ್ಬಿಡ್ಬೋದು ಕಸ್ಟಮರ್ಗೆ. ಓಕೆ ಟೈರ್ ಕಂಡೀಷನ್ ತೋರಿಸ್ತೀನಿ. ಇಂಟೀರಿಯರ್ ನಿಮ್ಗೆ ಯಾವ ತರ ಬರುತ್ತೆ ನೋಡಬಹುದು. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ, 2 ಪವರ್ ವಿಂಡೋಸ್ ಬರುತ್ತೆ. ಜಿಂಗ್ ಆಗಿರತ್ತಲ್ಲ ಸರ್ ಇದು? ಹೌದು ಸರ್. ಓಡಿರೋದು ಎಷ್ಟಾಗಿರೋದು ಸರ್? ಸರ್ ಓಡಿದೆ 70,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಬರೋ 1.5 ಲಕ್ಷಕ್ಕೆ 9 ಮಾಡಲ್ ಸ್ಯಾಂಟ್ರೋ ಕೊಡ್ತೀನಿ ಸರ್. 1,50,000ಕ್ಕೆ ಒಂದು ಸ್ಯಾಂಟ್ರೋ ಕೊಡ್ತೀನಿ. ಅದು 9 ಮಾಡಲ್ ಫ್ರೆಶ್ ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ ಸರ್. ಎಷ್ಟು ಇರೋದು ಸರ್? ಸರ್ 2010 ಮಾಡಲ್ ಸೆಕೆಂಡ್ ಓನರ್ SXI ಟಾಪ್ ಎಂಡ್ ಸರ್ ಇದು. ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಇದಕ್ಕೆ. ಟೈರ್ ಕಂಡೀಷನ್ ಇದೆ, ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಡಬಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಇದಕ್ಕೆ. ಓಡಿರೋದು ಇಂಟೀರಿಯರ್ ಕೂಡ ಒಂದ್ಸತಿ ತೋರಿಸಬಹುದು ನೀವು. ಸರ್ ಓಡಿರೋದು 82,641 ಓಡಿದೆ ಸರ್ ಇದು. ಓಕೆ ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ. ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ ನಿಮ್ಗೆ. ಲೆದರ್ ಪಾಲಿಶ್ ಎಲ್ಲ ಇದೆ ಸರ್, ಫುಲ್ಲಿ ಲೋಡೆಡ್ ಗಾಡಿ ಸರ್ ಇದು. ಓಕೆ ಹಾಗೆ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಬರೋ 1,90,000 ಕೊಡ್ತೀನಿ ಸರ್ ಇದು. 1,90,000ಕ್ಕೆ ಫೋರ್ಡ್ ಫಿಯೆಸ್ಟಾ ಫುಲ್ಲಿ ಟಾಪ್ ಎಂಡ್ ಮಾಡಲ್ ಕೊಡ್ತೀನಿ ಸರ್. ಫಿಯೆಸ್ಟಾ ನಿಮ್ಗೆ ಅದು SXI ಸರ್ ಅದು. ಹಾಗೆ ಮತ್ತೊಂದು ಬೀಟ್ ಇರೋದು ಸರ್. ಬೀಟ್ ಕಸ್ಟಮರ್ ಗೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ 2 ಆಪ್ಷನ್ ಇದೆ ಸರ್. ಓಕೆ 2011 ಮಾಡಲ್ ಥರ್ಡ್ ಓನರ್ LT ಟಾಪ್ ಅಂಡ್ ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್. ಹೌದು. ಇಂಟೀರಿಯರ್ ಕೂಡ ತೋರಿಸ್ಬಿಟ್ಟು ಸರ್ ಗಾಡಿ ನೀವು ಅದಕ್ಕೆ. ಓಕೆ ಎಸಿ ಪವರ್ ಸರ್, ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಲೆದರ್ ಆಪ್ಷನ್, ಸೀಟ್ ಕವರ್ಸ್, ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬಂದ್ಬಿಟ್ಟು ಸರ್ ಇದಕ್ಕೆ. ಡ್ರಿವನ್ ಆಗಿರೋದು ಸರ್? ಸರ್ ಡ್ರಿವನ್ ಆಗಿದೆ, 80,000 ಚಿಲ್ಲರೆ ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್? ಸರ್ ಬರೋ 1,60,000 ಕೊಡ್ತೀನಿ ಸರ್ ಇದು. 1,60,000 ಪೆಟ್ರೋಲ್ ವೇರಿಯಂಟ್ 2011 ಮಾಡಲ್ ಬೀಟ್ ಕೊಡ್ತೀನಿ ಸರ್. ಇದು ಬೇಡ ನಮಗೆ, ಡೀಸೆಲ್ ವೇರಿಯಂಟ್ ಬೇಕು ಸರ್. ತಗೊಳ್ಳಿ 2014 ಮಾಡಲ್ ಕೊಡ್ತೀನಿ ಸರ್ ನಿಮಗೆ. 14 ಮಾಡಲ್ ಥರ್ಡ್ ಓನರ್ ಡೀಸೆಲ್ ವೇರಿಯಂಟ್, 25 ಮೈಲೇಜ್ ಬರುತ್ತೆ ಇದಕ್ಕೆ. ಓಕೆ ಟೈರ್ ಕಂಡೀಷನ್ ತೋರಿಸ್ತೀನಿ. 60% ಟೈರ್ ಗಳಿದೆ, ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಇದಕ್ಕೆ. ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಡ್ರಿವನ್ ಆಗಿರೋ ಸರ್? ಸರ್ ಡ್ರಿವನ್ ಆಗಿದೆ ನಿಮಗೆ 94,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಸರ್ ಬರೋ 1,70,000 14 ಮಾಡಲ್ ಚವರ್ಲೆ ಬೀಟ್ ಕೊಡ್ತೀನಿ ಸರ್. 1,70,000ಕ್ಕೆ ನಿಮಗೆ 14 ಮಾಡಲ್ ಚವರ್ಲೆ ಬೀಟ್ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಸರ್ B2 ಬೇಡವಾ? i10 ತಗೋಗಿ ಸರ್. ವಿತ್ 2008 ಮಾಡಲ್ ಸೆಕೆಂಡ್ ಓನರ್, ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ಮ್ಯಾಗ್ ವೀಲ್ ಇದೆ ಗಾಡಿಯಲ್ಲಿ. ಇಂಟೀರಿಯರ್ ವೈಸ್ ಹೋಗೋದಕ್ಕೆ ನಿಮಗೆ ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ, ಪ್ಯೂರ್ ಲೆದರ್ ಆಪ್ಷನ್ ಸೀಟ್ ಕವರ್ ಗಳಿದೆ ಗಾಡಿಯಲ್ಲಿ ಇದು. ಓಕೆ ನೋಡಬಹುದು. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. ಟೈರ್ ಕಂಡೀಷನ್ ಮ್ಯಾಗ್ನಾ ವೇರಿಯಂಟ್ ಸರ್ ಇದು. ಓಕೆ ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಬರೋ 1,45,000 ಸರ್ ಇದು. 1,45,000ಕ್ಕೆ i10 ಕೊಡ್ತೀವಿ ಸರ್ ಕಸ್ಟಮರ್ ಗೆ. ಓಕೆ ಹಾಗೆ ನೆಕ್ಸ್ಟ್ ಗಾಡಿ ಸರ್ ಆಲ್ಟೋ ಇದೆ ಸರ್. ಹೇಳಿ ಸರ್. 2012 ಮಾಡಲ್ ಸೆಕೆಂಡ್ ಓನರ್ ಸರ್, ಆಲ್ಟೋ LXI ಸರ್ ಅದು. ನಿಮ್ಗೆ ಎಸಿ ಪವರ್ ಶೇರಿಂಗ್ ಎರಡೇ ಬರೋದು. ಬಡವರ ಬಾದಾಮಿ ಸರ್ ಇದು. ಎಲ್ಲೂ ಹೋದ್ರು 2 ವೀಲರ್ ಮೇಂಟೆನೆನ್ಸ್ ಇದು. ಎಸಿ ಪವರ್ ಶೇರಿಂಗ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ ಕವರ್, 18+ ಮೈಲೇಜ್ ಸಕ್ಕತ್ತಾಗಿದೆ ಸರ್ ಗಾಡಿ. ಪ್ರೈಸಿಂಗ್ ಸರ್ ಬರೋ 1,70,000ಕ್ಕೆ 12 ಮಾಡಲ್ ಆಲ್ಟೋ ಕೊಡ್ತೀನಿ ಸರ್. 1,70,000ಕ್ಕೆ 12 ಮಾಡಲ್ ಆಲ್ಟೋ ಕೊಡ್ತೀನಿ ಸರ್. ಹಾಗೆ ಫೋರ್ಡ್ ಫಿಗೋ ಇರೋದು ಸರ್. 2012 ಮಾಡಲ್ ಸಿಂಗಲ್ ಓನರ್ ಗಾಡಿ, ಟೈಟಾನಿಯಂ ಡೀಸೆಲ್ ಸರ್ ಇದು. ಓಕೆ 21 ಪಾಸಿಂಗ್. ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಸಿಂಗಲ್ ಏರ್ ಬ್ಯಾಗ್, ಮ್ಯಾಗ್ ವೀಲ್, ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ ಓಡಿರೋದು ಸರ್ ಇದು? ಸರ್ ಓಡಿದೆ 80,000 ಓಡಿದೆ ಸರ್. ಪ್ರೈಸಿಂಗ್ ಸರ್ 2 ಲಕ್ಷಕ್ಕೆ ಕೊಡ್ತೀನಿ ಸರ್ ಇದು. ಬರೀ 2 ಲಕ್ಷ? ಹೌದು ಸರ್. ಸ್ವಿಫ್ಟ್ 8 ಮಾಡಲ್ ತಗೊಳಕ್ ಹೋದ್ರೆ 220 230 ಬೇಕು. ಬರ್ರಿ 12 ಮಾಡಲ್ ಫಿಗೋ ಕೊಡ್ತೀನಿ, 25 ಮೈಲೇಜ್ ಬರುತ್ತೆ ನಿಮ್ಗೆ ಸರ್. ಫಿಯೆಸ್ಟಾ 2008 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ZXI ಟಾಪ್ ಎಂಡ್ ಬರುತ್ತೆ ಸರ್. ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಗುಡ್ ಕಂಡೀಷನ್ ಟೈರ್ ಗಳಿದೆ ಗಾಡಿಯಲ್ಲಿ. ಓಡಿರೋದು ಸರ್ ಇದು? ಸರ್ ಓಡಿದೆ 80,000 ಓಡಿದೆ ಸರ್ ಇದು. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್? ಬರೋ 1,45,000 ಕೊಡ್ತೀನಿ ಸರ್. 1,45,000 ಅದು ಬೇಡ ನಮ್ಗೆ, ಸ್ವಿಫ್ಟ್ ಬೇಕು ಅಂತಂದ್ರೆ 2009 ಮಾಡಲ್ ಥರ್ಡ್ ಓನರ್ V8 ಡೀಸೆಲ್ ಸರ್ ಇದು. ಡೀಸೆಲ್ ವೇರಿಯಂಟ್, ಮ್ಯಾಗ್ ವೀಲ್ ಇದೆ, ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, 20+ ಮೈಲೇಜ್ ಬರುತ್ತೆ. ಇಂಟೀರಿಯರ್ ವೈಸ್ ಕೂಡ ತೋರಿಸಬಹುದು ಸರ್ ಇದಕ್ಕೆ ನೀವು. ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ, ಲೆದರ್ ಆಪ್ಷನ್ ಸೀಟ್ ಕವರ್ ಇದೆ ಗಾಡಿಯಲ್ಲಿ. ಓಕೆ ನೋಡಬಹುದು. ರೇರ್ ಸೈಡ್ ನಿಮಗೆ ತೋರಿಸ್ತೀನಿ, ಫ್ರಂಟ್ ಪ್ರೊಫೈಲ್ ನಿಮಗೆ ತೋರಿಸೋದಾದ್ರೆ ಡ್ರಿವನ್ ಆಗಿರೋದು ಎಷ್ಟು ಸರ್ ಇದು?
ಸರ್ ಡ್ರಿವನ್ ಆಗಿರೋದು ಇದು ನಿಮ್ಗೆ 74,000 ಓಡಿದೆ ಸರ್ ಇದು. 74,000 ಡೀಸೆಲ್ ವೇರಿಯಂಟ್ ಗೆ 2009 ಮಾಡಲ್ ಏನ್ ಪ್ರೈಸ್ ಸರ್ 2,45,000 ಕೊಡ್ತೀನಿ ಸರ್. 2,45,000 ಗೆ ಡೀಸೆಲ್ ವೇರಿಯಂಟ್ 9 ಮಾಡಲ್ ಶಿಫ್ಟ್ ಕೊಡ್ತೀನಿ ಸರ್ ನಿಮ್ಗೆ. ಸರ್ ಶಿಫ್ಟ್ ಬೇಡ, ಹ್ಯಾಚ್ ಬ್ಯಾಕ್ ಫುಲ್ ಸಡನ್ ಹುಡುಕ್ತಿದ್ದೀರಾ, ತಗೊಳ್ಳಿ ನಿಸಾನ್ ಸನ್ನಿ ಕೊಡ್ತೀನಿ ಸರ್. 2012 ಮಾಡಲ್ ಸೆಕೆಂಡ್ ನಿಸಾನ್ ಸನ್ನಿ ಎಕ್ಸ್ಟ್ರೀಮ್ ಪೆಟ್ರೋಲ್ ಸರ್ ಇದು. ಓಕೆ ಅಂಡ್ ನೋಡಬಹುದು ಟೈರ್ ಕಂಡೀಷನ್ ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದಾದ್ರೆ ಫ್ಯಾಬ್ರಿಕ್ ನಿಮಗೆ ಎಸಿ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಮತ್ತೆ ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಡಿಎಲ್ ಏರ್ ಬ್ಯಾಗ್ ಇದೆ, ಫುಲ್ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಓಡಿರೋದು ಸರ್ ಓಡಿದೆ ನಿಮ್ಗೆ 70,000 ಓಡಿದೆ ಸರ್ ಇದು. 70,000 ಓಡಿ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? 2,45,000 ಕೊಡ್ತೀನಿ ಸರ್. 2,45,000 ಗೆ ನಿಸಾನ್ ಸನ್ನಿ ಕೊಡ್ತೀನಿ ಸರ್. ಅದು ಬೇಡ ನಮ್ಗೆ ಫಿಯಟ್ ಪುಂಟೋ ಸ್ವಿಫ್ಟ್ ಬೇಡವಾ? ಫಿಯಟ್ ಪುಂಟೋ ತಗೋ, ಈ ಓಲ್ಡ್ ಇಸ್ ಗೋಲ್ಡ್ ಸರ್ ಇದು. 2010 ಸೆಕೆಂಡ್ ಓನರ್ 68,000 ಓಡಿದೆ, ಡೀಸೆಲ್ ವೇರಿಯಂಟ್, ಮಲ್ಟಿ ಜೆಟ್ ಇಂಜಿನ್ ಬರುತ್ತೆ ಸರ್ ಇದಕ್ಕೆ. ಡೀಸೆಲ್ ವೇರಿಯಂಟ್ ನಿಮ್ಗೆ ಮೈಲೇಜ್ ಹೇಳೋ ಅವಶ್ಯಕತೆ ಇಲ್ಲ, ಮೋರ್ ದನ್ ಇಂಟೀರಿಯರ್ ಕೂಡ ತೋರಿಸ್ಬೋದು ಸರ್ ಗಾಡಿ ನೀವು ಕಸ್ಟಮರ್ ಗೆ. ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಬಂದ್ಬಿಡು ಸರ್ ಇದಕ್ಕೆ. ಓಡಿದ 64,000 ಆಗಿರುತ್ತೆ ನಿಮ್ಗೆ. ಹೌದು ಸರ್. ಪ್ರೈಸಿಂಗ್ ಸರ್ ಬರೋ 1,65,000 ಕೊಡ್ತೀನಿ ಸರ್. 1,65,000 ಕೊಡ್ತೀನಿ ಸರ್. ಅದು ಫಿಯಟ್ ಪುಂಟೋ ಕ್ಲಾಸ್ ಆಗಿರೋ ಗಾಡಿ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಸರ್? ಸರ್ ಫಿಗೋ ಇದೆ, ಇನ್ನೊಂದು SX4 ಇದೆ ಸರ್. 12 ಮಾಡಲ್ ಫಿಗೋ ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಗಾಡಿ ಸರ್ ಇದು. ಓಕೆ ನೋಡಬಹುದು. ಅಂಡ್ ರೆಡ್ ಕಲರ್ ಫೋರ್ಡ್ ಫಿಗೋಗಳು ತುಂಬಾ ಆಪ್ಷನ್ ಇದೆ ಈ ಸರ್. ಹೌದು ಸರ್. ಪ್ರೈಸಿಂಗ್ ಸರ್? ಸರ್ ಎಸಿ ಪವರ್ ಶೇರಿಂಗ್, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ ಇದು. ಸರ್ ಬರೋ 1,95,000 ಕೊಡ್ತೀನಿ ಸರ್ ಇದು. ಓನರ್ ಸರ್ ಸೆಕೆಂಡ್ ಓನರ್ ಸರ್. 1,95,000 ಕಸ್ಟಮರ್ ಕರ್ನಾಟಕ ಖರ್ಚಿಗೆ ಬಂದ್ರೆ ಖಾಲಿ ಕೈನ ಕಳ್ಸಲ್ಲ ಸರ್ ನಾವು ಕಸ್ಟಮರ್ಗೆ. ಆತರ ಹೌದು ಸರ್, ತುಂಬಾ ಜಾಸ್ತಿ ಇದೆ ಸರ್. ಹೌದು ಸರ್ ತಗೊಳ್ಳಿ. ಇನ್ನೊಂದು SX4 ಕೊಡ್ತೀನಿ, ಗ್ರೇ ಬೇಡ ಅಂದ್ರೆ ಸಿಲ್ವರ್ ಕೊಡ್ತೀನಿ. ಹೇಳಿ. 2010 ಮಾಡಲ್ ಸೆಕೆಂಡ್ ಓನರ್, ZXC ಪೆಟ್ರೋಲ್ ಸರ್ ಇದು. ಓಕೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ, ವಿತ್ ಮ್ಯಾಗ್ವಿಲ್ ಇದೆ, ಇಂಟೀರಿಯರ್ ಕೂಡ ತೋರಿಸಬಹುದು ಕಸ್ಟಮರ್ ನೀವು. ಇಂಟೀರಿಯರ್ ನಿಮಗೆ ಫೀಚರ್ಸ್ ಏನ್ ಬರುತ್ತೆ ಸರ್ ಇದಕ್ಕೆ? ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಡಿಎಲ್ ಏರ್ ಬ್ಯಾಗ್, ಮತ್ತೆ ಆಟೋಮೆಟಿಕ್ ORMs, ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಸರ್ ಬರ 2,20,000 ಕೊಡ್ತೀನಿ ಸರ್ ಇದು. 2,20,000 20,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಸರ್ ತಗೊಳ್ಳಿ, ಅದು ಬೇಡವಾ? ಫಿಯಾಸ್ಟಾನು ಇದೆ, ಲೋಗಾನು ಇದೆ ಸರ್. ಯಾರೆಲ್ಲ 2 ವೀಲರ್ ಬಜೆಟ್ ಅಲ್ಲಿ ಲೋಗಾನ್ ಹುಡುಕ್ತೀರಾ, ಮತ್ತೊಮ್ಮೆ ಕೊಡ್ತೀನಿ ಸರ್ ಇದು. 2008 ಮಾಡಲ್ ಸೆಕೆಂಡ್ ಓನರ್, ಪೆಟ್ರೋಲ್, ಟಾಪ್ ಎಂಡ್ ಮಾಡಲ್ ಗಾಡಿ ಸರ್ ಇದು. ಓಡಿರೋದು ಸರ್ ಇದು? ಸರ್ ಓಡಿದೆ ನಿಮ್ಗೆ ಒಂದು ಆಲ್ಮೋಸ್ಟ್ 92,000 ಓಡಿದೆ ಸರ್ ಇದು. 92,000 ಲೋಗನ್ ಹುಡುಕೋರಿಗೆ 1,50,000 ಸರ್. ಸರ್ ಯಾಕೆ ಸರ್? 1,20,000 ಕೊಡ್ತೀನಿ ಸರ್. 1,20,000 ಇಂಟೀರಿಯರ್ ಕೂಡ ತೋರಿಸ್ಬೋದು ಸರ್ ನೀವು. ಓಕೆ ಟೈರ್ ಕಂಡೀಷನ್ ತೋರಿಸ್ತಿದೀನಿ, ಇಂಟೀರಿಯರ್ ನೋಡಬಹುದು ನಿಮ್ಗೆ. ಸರ್ ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬಂದ್ಬಿಡು ಸರ್. ಹಿಂಗೆ ತೋರಿಸ್ಬೋದು ಇಂಟೀರಿಯರ್ ನೀವು. ಆಲ್ಮೋಸ್ಟ್ ಎಲ್ಲ ಟಾಪ್ ಎಂಡ್ ಮಾಡಲ್ ಗಾಡಿ ಸರ್ ಇದು. ಓಕೆ 1,20,000 ನಿಮ್ಗೆ ಲೋಗಾನ್ ಕೊಡ್ತೀನಿ ಸರ್. ಬೈಕ್ ಏನಕ್ಕೆ ತಗೊಳ್ತೀರಾ? ಕಾರ್ ತಗೊಳ್ಳಿ, ಆರಾಮ ಕಾರ್ ರೋಡ್ ಅಲ್ಲಿ ಸರ್ ಕಸ್ಟಮರ್. ಹಾಗೆ ನೆಕ್ಸ್ಟ್ ಸರ್? ಸರ್ ಫಿಯೆಸ್ಟಾ ಇದೆ ಸರ್, 2010 ಮಾಡಲ್ ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ ವಿತ್ ಮ್ಯಾಗ್ವಿಲ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ. ಇಂಟೀರಿಯರ್ ವೈಸ್ ಹೋದ್ರೆ ಇದಕ್ಕೆ ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಂಡ್ರಾಯ್ಡ್ ಟಚ್ ಸಿಸ್ಟಮ್, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಇದಕ್ಕೆ. ಓಕೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ರೇರ್ ಸೈಡ್ ನಿಮಗೆ ನೋಡಬಹುದು, ಲೆದರ್ ಎಲ್ಲ ಚೆನ್ನಾಗಿದೆ. ಫೋರ್ಡ್ ಫಿಯೆಸ್ಟಾ ಬ್ಲಾಕ್ ಕಲರ್ ನೋಡೋರಿಗೆ ಪ್ರೈಸಿಂಗ್ ಸರ್? ಸರ್ ಬರೋ 1,90,000 ಕೊಡ್ತೀನಿ ಸರ್. 1,90,000 ತಗೋಕ್ ಮಜಾ ಮಾಡ್ಲಿ ಸರ್ ಗಾಡಿ. ಓಕೆ ಹೌದು ಸರ್. ಹಾಗೆ ಅದು ಬೇಡ, ವೆಂಟೋ ತಗೋಗಿ ಸರ್. ಓಕೆ ಸರ್ 2013 ಸಿಂಗಲ್ ಓನರ್, 75,000 ಓಡಿದೆ. ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ, ರೆಕಾರ್ಡೆಡ್ ಎಲ್ಲ ಸಿಗುತ್ತೆ ಕಸ್ಟಮರ್ ಗೆ. ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಡಿಎಲ್ ಏರ್ ಬ್ಯಾಗ್, ಹೈಲೈನ್ ಸರ್ ಇದು. ಮ್ಯೂಸಿಕ್ ಸಿಸ್ಟಮ್ ಶೋರೂಮ್ ಇಂದ ಹೆಂಗ್ ಬಂದಿದೆ, ಸ್ಟಾಕ್ ಕಂಡೀಷನ್ ಇವತ್ತು ತನಕ ಕಸ್ಟಮರ್ ಹಂಗೆ ಮೇಂಟೈನ್ ಮಾಡಿದೆ ಸರ್. 76,000 ಓಡಿದೆ. ಶೋರೂಮ್ ಅಲ್ಲಿ ಕಸ್ಟಮರ್ ಗೆ ಹಿಸ್ಟ್ರಿ ಇದೆ ಸರ್ ಇದಕ್ಕೆ. ಪ್ರೈಸಿಂಗ್ ಸರ್? ಸರ್ ಬರ 4,30,000 ಕೊಡ್ತೀನಿ ಸರ್. 4,30,000 ಗೆ ವೆಂಟೋ ವಿತ್ ಹೈಲೈನ್ ಸಿಗ್ತಿರೋದು. ಪೆಟ್ರೋಲ್ ಡೀಸೆಲ್ ವೇರಿಯಂಟ್, ಡೀಸೆಲ್ ವೇರಿಯಂಟ್ ನಿಮ್ಗೆ ಸಿಗ್ತಿರೋದು. ಹೌದು. ಹಾಗೆ ಅದು ಬೇಡ ನಮ್ಗೆ ನೆಕ್ಸ್ಟ್ ಗಾಡಿ ಸರ್ ಮತ್ತೊಮ್ಮೆ ಫಿಯೆಸ್ಟಾ ತಗೊಳ್ಳಿ. ಹೇಳಿ. 11 ಮಾಡಲ್ ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ ಇದು ನೋಡಬಹುದು, ನಂಬರ್ ತೋರಿಸ್ತಾ ಇದೀನಿ. ಟೈರ್ ಕಂಡೀಷನ್ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ ಸರ್. ಫ್ಯಾಬ್ರಿಕ್ ಬರುತ್ತೆ, ಎಸಿ ಪವರ್ ಶೇರಿಂಗ್, ಪವರ್ ವಿಂಡೋಸ್, ಫ್ಯಾಬ್ರಿಕ್ ಸೀಟ್ ಕವರ್ಸ್, ಕಂಪನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಇದಕ್ಕೆ. 95,000 ಓಡಿದೆ ಗಾಡಿ. ಹೌದು ಸರ್. ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮ್ಗೆ ತೋರಿಸೋದ್ರೆ ಚೆನ್ನಾಗಿದೆ. ಅಂಡ್ ಕಮ್ಮಿ ಪ್ರೈಸ್ ನೋಡೋರಿಗೆ ಕ್ಲಾಸಿಕ್ ಸರ್ 7,20,000 11 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ ಸರ್. 2,25,000. 7,10,000 ಕೊಡ್ತೀನಿ ಸರ್. 2 ಲಕ್ಷ ಸರ್ ಇನ್ನ ಕಮ್ಮಿ ಬೇಕಾ? ಇನ್ನ ಬರ್ಲಿ ಸರ್, ಕಸ್ಟಮರ್ ಮಾಡ್ಕೊಡೋಣ. ನೆಕ್ಸ್ಟ್ ಗಾಡಿ ಸರ್? ಸರ್ ಲೋಗಾನ್ ಅಲ್ಲಿ ಪೆಟ್ರೋಲ್ ಬೇಡವಾ, ಡೀಸೆಲ್ ಆಪ್ಷನ್ ಕೊಡ್ತೀನಿ ಸರ್. 2008 ಥರ್ಡ್ ಓನರ್, ಡೀಸೆಲ್, ಟಾಪ್ ಎಂಡ್ ಮಾಡಲಿ ಸರ್ ಇದು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇದಕ್ಕೆ. ಓಕೆ ಟೈರ್ ಕಂಡೀಷನ್ ತೋರಿಸ್ತಿದೆ. ಆಲ್ಮೋಸ್ಟ್ 45-50% ಟೈರ್ ಗಳಿದೆ. ಇಂಟೀರಿಯರ್ ನೋಡಬಹುದು, ಎಸಿ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಪ್ರೈಸಿಂಗ್ ಸರ್ ಬರೋ 1,35,000 ಕೊಡ್ತೀನಿ ಸರ್. 1,20,000 ಆ ಲೋಗನ್, 1,35,000 ಡೀಸೆಲ್ ಲೋಗನ್ ಕೊಡ್ತೀನಿ ಸರ್ ಕಸ್ಟಮರ್ ಗೆ. ಆಪ್ಷನ್ ಮಲ್ಟಿಪಲ್ ಆಪ್ಷನ್ ಇದೆ, ಯಾರಿಗೆ ಬೇಕು ಸರ್. ಒಂದಲ್ಲ ಎರಡಲ್ಲ, ಟೋಟಲ್ ಆಗಿ 80 ಗಾಡಿ ಕರ್ನಾಟಕ ಕಾರ್ಸ್ ಅಲ್ಲಿ ಸ್ಟಾಕ್ ಇದೆ. ಬೇಗ ಬರ್ರಿ ಗಾಡಿ ತಗೋಗಿ. ಹಾಗೆ ನೆಕ್ಸ್ಟ್ ಗಾಡಿ ಸರ್ 12 ಮಾಡಲ್ ಫೋರ್ಡ್ ಫಿಗೋ ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಹಾಗೆ ನಿಮ್ಗೆ ಇಂಟೀರಿಯರ್
AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ, ಪ್ಯೂರ್ ಲೆದರ್ ಆಪ್ಲಿಶ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಗಾಡಿ ತಗೊಂಡು ಆರಾಮಾಗಿ ಯೂಸ್ ಮಾಡಿಸ್ಕೋಬಹುದು ಸರ್. ಕಸ್ಟಮರ್ ನಿಮ್ಗೆ 95,000 ಓಡಿರೋದು, 95,791 ಆಗಿರೋದು. ಪ್ರೈಸಿಂಗ್ ಸರ್ ಇದಕ್ಕೆ ಸರ್ ಕಸ್ಟಮರ್ ಇಲ್ಲಲ್ಲಿ ಹೋಗ್ಬಿಟ್ಟು ಯಾಕೆ ಸರ್ ಏನ್ ಮಾಡ್ತೀರಾ ಕಸ್ಟಮರ್ಗಳು? 1,65,000 12 ಮಾಡಲ್ ಫಿಗೋ ಕೊಡ್ತೀನಿ ಬರ್ರಿ ಸರ್. 1,65,000 12 ಮಾಡಲ್ ಫಿಗೋ ಕೊಡ್ತೀನಿ ಸರ್. ಫೋರ್ಡ್ ಲವರ್ ಗೆ ಒಂದಲ್ಲ ಎರಡಲ್ಲ 15-20 ಆಪ್ಷನ್ ಇದೆ ಸರ್. ತಗೊಳ್ಳಿ ಫಿಗೋ ತಗೊಳ್ಳಿ. 2010 ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ ಮಾಡಲ್, ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಟೈರು ಎಲ್ಲ ಇದೆ. ಬರ 1,85,000 ಕೊಡ್ತೀನಿ ಸರ್ ಕಸ್ಟಮರ್ಗೆ. 1,85,000 ಗೆ ನಿಮ್ಗೆ ಫೋರ್ಡ್ ಫಿಗೋ ವಿತ್ ಮ್ಯಾಗ್ವಿಲ್ ಎಲ್ಲ ಸಿಗ್ತಿರೋದು. ಎಷ್ಟಾಗಿರೋದು ಸರ್? ಓಡಿದೆ 80,000 ಓಡಿದೆ ಸರ್ ಇದು. ಹಾಗೆ ನೆಕ್ಸ್ಟ್ ಸರ್ 2011 ಮಾಡಲ್ ಸಿಂಗಲ್ ಓನರ್ ಫಿಯೆಸ್ಟಾ ತಗೊಳ್ಳಿ ಸರ್. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಂಡ್ರಾಯ್ಡ್ ಟಚ್ ಸಿಸ್ಟಮ್, ಬ್ರ್ಯಾಂಡ್ ನ್ಯೂ ಟೈರು ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಇದು ಪ್ರೈಸಿಂಗ್ ಸರ್ 2,10,000 ಕೊಡ್ತೀನಿ ಸರ್. ಇದು 2,10,000 ಗೆ. ಇದು ಬೇಡ ನಮ್ಗೆ ಬ್ಲಾಕ್ ಕಲರ್ 13 ಮಾಡಲ್ ಕ್ಲಾಸಿಕ್ ತಗೋಗಿ ಸರ್. 2013 ಮಾಡಲ್ ಥರ್ಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟ್ ಆಗಿರೋದು ಅಂಡ್ ಓಡಿರೋದು ಸರ್ 1,00,000 ಚಿಲ್ಲರೆ ಓಡಿದೆ ಸರ್. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಂಡ್ರಾಯ್ಡ್ ಟಚ್ ಸಿಸ್ಟಮ್, ಇಂಟೀರಿಯರ್ ಕೂಡ ತೋರಿಸಬಹುದು ಸರ್ ಕಸ್ಟಮರ್. ನೀವು ಇಂಟೀರಿಯರ್ ನೋಡಬಹುದು. ನಿಮ್ಗೆ ತುಂಬಾ ಗಾಡಿಗಳು ಇಂಟೀರಿಯರ್ ಮಿಸ್ ಮಾಡಿದೀನಿ, ಒಂದ್ಸರ್ತಿ ಬಂದು ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಹೌದು ಸರ್. ಪ್ರೈಸಿಂಗ್ ಸರ್ 2,25,000 ಕೊಡ್ತೀನಿ ಸರ್. 2,25,000 ಗೆ ನಿಮ್ಗೆ ಡೀಸೆಲ್ ವೇರಿಯಂಟ್ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಗಾಡಿ ಸರ್. ಸರ್ ಫೋರ್ಡ್ ಫ್ಯೂಷನ್ ತಗೋಗಿ ಸರ್. ಹೇಳಿ. 2008 ಮಾಡಲ್ ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪೆಟ್ರೋಲ್ ವೇರಿಯಂಟ್ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಮೇಲ್ಗಡೆ ಒಂದ್ ಸ್ವಲ್ಪ ಡಸ್ಟ್ ಬಿದ್ದಿದೆ, ಯಾಕಂದ್ರೆ ಮರದ ಕೆಳಗಡೆ ನಿಲ್ಸಿದೆ ಮತ್ತೆ ಇದಾಗಿದೆ ಅಷ್ಟೇ. ಇಂಟೀರಿಯರ್ ಕೂಡ ತೋರಿಸ್ಬಿಟ್ಟು ಸರ್ ನೀವು. ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ ಇಲ್ಲಿಂದಾನೆ ತೋರಿಸ್ತಿದ್ದೀನಿ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ಸರ್ ಗಾಡಿ. ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. ಪ್ರೈಸಿಂಗ್ ಸರ್ ಬರ 1,35,000. 1,35,000 ನೆಗೋಷಿಯಬಲ್ ಸರ್. ಮಾಡೋಣ ಸರ್, ಹೇಳ್ತಾರದ ನೀವು ನಮ್ ಜನರಿಗೆ ಮಾಡ್ಕೊಡೋಣ ಸರ್ ಅಷ್ಟೇ. ಸರ್ ತಗೊಳ್ಳಿ ಫಿಗೋ ತಗೊಳ್ಳಿ. 13 ಮಾಡಲ್ ಸೆಕೆಂಡ್ ಓನರ್, ಡೀಸೆಲ್ ZXi ಸರ್. ಇದು ZXi ವೇರಿಯಂಟ್. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಲೆದರ್ ಆಪ್ಲಿಶ್ ಸೀಟ್ ಕವರ್ಸ್, 20+ ಮೈಲೇಜ್ ಬರುತ್ತೆ ಸರ್. ಇದು ಓಕೆ ಡೀಸೆಲ್ ವೇರಿಯಂಟ್. ಹೌದು ಸರ್. ಓಡಿರೋದು ಸರ್ ಇದು ಸರ್ 2 ಸರ್ ಓಡಿದೆ, 80,000 ಓಡಿದೆ ಸರ್. ಇದು ಪ್ರೈಸಿಂಗ್ 2,25,000 ಕೊಡ್ತೀನಿ ಸರ್. 2,25,000 ಗೆ ಡೀಸೆಲ್ ವೇರಿಯಂಟ್ ಮಾಡಲ್ ಫಿಗೋ ಕೊಡ್ತೀನಿ ಸರ್ ಕಸ್ಟಮರ್ಗೆ. ಹಾಗೆ ಸರ್ ಯೂತ್ ನೋಡೋರಿಗೆ ಒಂದ್ ಸಖತ್ತಾಗಿರೋ ಗಾಡಿ. ಯಾವಾಗ್ಲೂ ಕಾಲೇಜ್ ಹುಡುಗರು ಸಿವಿಕ್ ಬ್ಯಾಕ್, ಸಿಟಿ ಬ್ಯಾಕ್ ಅಂತ ಇರ್ತಾರೆ ಸರ್. 2008 ಮಾಡಲ್ ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿಗೆ. ವಿತ್ ಮ್ಯಾಗ್ವಿಲ್, ಆಟೋಮೆಟಿಕ್ ವೇರಿಯಂಟ್, ಸಿವಿಕ್ ಮ್ಯಾಗ್ವಿಲ್ ಕಂಪನಿಯಿಂದಾನೇ ಕೊಡ್ತಾನೆ ಸರ್ ಇದಕ್ಕೆ. ಹೌದು. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ, ಚೆನ್ನಾಗಿದೆ ಇಂಟೀರಿಯರ್. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, DL ಏರ್ ಬ್ಯಾಗ್, ಲೆದರ್ ಆಪ್ಲಿಶ್ ಸೀಟ್ ಕವರ್ಸ್ ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಇದು ಓಕೆ. ಅಂಡ್ ಪ್ರೈಸಿಂಗ್ ಸರ್ ಇದಕ್ಕೆ ಸರ್ ಬರೋ 1,90,000 8 ಮಾಡಲ್ ಹೋಂಡಾ ಸಿವಿಕ್ ಕೊಡ್ತೀನಿ ಸರ್. 1,90,000 ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಸರ್ ನೋಡಿ ಒಳಗಡೆ ಜಾಗ ಇಲ್ದ ಆಚೆ ರೋಡಲ್ಲಿ ನಿಲ್ಸಿದೀವಿ ಸರ್ ಗಾಡಿಗಳು. ಪೋಲೋ ತಗೊಳ್ಳಿ, ರೆಡ್ ಅಲ್ಲಿ ಜರ್ಮನ್ ರೇಟ್, 2011 ಥರ್ಡ್ ಓನರ್, ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಕಂಡೀಷನ್ ಟೈರ್ ಇದೆ, ವಿತ್ ಮ್ಯಾಗ್ವಿಲ್ ಇದೆ ಗಾಡಿಯಲ್ಲಿ. ಇಂಟೀರಿಯರ್ ವೈಸ್ ಹೋದ್ರೆ ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸಿಸ್ಟಮ್ ಇದೆ, ಲೆದರ್ ಆಪ್ಲಿಶ್ ಸೀಟ್ ಕವರ್ಸ್ ಇದೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ ಸರ್. ಇದು ಬರ ಗಲೀಜಾಗಿದೆ ಅಷ್ಟೇ ಸರ್. ಇದು ಪ್ರೈಸಿಂಗ್ ಸರ್ ಬರ 2,60,000 ಕೊಡ್ತೀನಿ ಸರ್. ಇದು 2,60,000 ಗೆ ಕಂಫರ್ಟ್ ಲೈನ್ ಸರ್. ಹೈಲೈನ್ ಕೊಡ್ತೀನಿ ಸರ್. ಹೌದು ಸರ್. ಹಾಗೆ ನೆಕ್ಸ್ಟ್ ಸರ್ ಪೋಲೋ ಬೇಡವಾ ಸರ್? ತಗೊಳ್ಳಿ 2017 ಮಾಡಲ್ S Cross ಸಿಂಗಲ್ ಓನರ್ ZI+ ಬಟನ್ ಸ್ಟಾರ್ಟ್ ಕೊಡ್ತೀನಿ ಸರ್. ಇದು ಓಕೆ ನೋಡಬಹುದು. ನಿಮ್ಗೆ ಗಾಡಿ ತೋರಿಸ್ತಿದೀನಿ ಯಾವ ತರ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ವಿತ್ ಮ್ಯಾಗ್ವಿಲ್ ಇದೆ ಗಾಡಿಯಲ್ಲಿ. ಪುಷ್ ಸ್ಟಾರ್ಟ್, ಬಟನ್ ಸ್ಟಾರ್ಟ್ ಬರೋ ಗಾಡಿ ಇದು. ಓಕೆ ಸರ್ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಕಂಪನಿ ಇನ್ಫೋಟೈನ್ಮೆಂಟ್, ಮ್ಯೂಸಿಕ್ ಸಿಸ್ಟಮ್, ಪುಷ್ ಸ್ಟಾರ್ಟ್, ಶೇರಿಂಗ್ ರಿಮೋಟ್ ಕಂಟ್ರೋಲರ್ ಎಲ್ಲ ಬರುತ್ತೆ ಸರ್ ಇದಕ್ಕೆ. ಪ್ರೈಸಿಂಗ್ ಸರ್ 17 ಮಾಡಲ್ ಏನ್ ಬೆಲೆ ಕೊಡಬಹುದು ಸರ್? S Cross 17 ಮಾಡಲ್ ನಿಮ್ಗೆ ಆಲ್ಮೋಸ್ಟ್ 8 ಲಕ್ಷ, ಮೋರ್ ದನ್ 8 ಲಕ್ಷ ಸರ್. ಬರೀ 6 ಲಕ್ಷಕ್ಕೆ ಕೊಡ್ತೀನಿ ಸರ್ 17 ಮಾಡಲ್. ಲೋನ್ ಹೋಗೋದಾದ್ರೆ ಸರ್ 1.5 ಲಕ್ಷ ಕ್ಯಾಶ್ ತಗೋಬರಿ, ಉಳಿದು ಲೋನ್ ಮಾಡಿಸ್ಕೊಡ್ತೀನಿ ಸರ್ ಕಸ್ಟಮರ್. 1,50,000ಕ್ಕೆ 17 ಮಾಡಲ್ ಡೌನ್ ಪೇಮೆಂಟ್. 17 ಕ್ಯಾಶ್ ಅಲ್ಲಿ ತಗೊಂಡ್ರೆ 6 ಲಕ್ಷ ಡೌನ್ ಪೇಮೆಂಟ್ ಬರ್ತೀರಾ. 1 ಲಕ್ಷ ಕೈ ಹಿಡ್ಕೊಬರ್ರಿ, ಸಿವಿಲ್ ಚೆನ್ನಾಗಿರ್ಲಿ ಸರ್. ಮೊತ್ತ 820 ಇದೆ. 2009 ಮಾಡಲ್ ಸೆಕೆಂಡ್ ಓನರ್, ಮ್ಯಾಗ್ನಾ ಪೆಟ್ರೋಲ್ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಆಗಿರೋದು ನಿಮ್ಗೆ ನೋಡಬಹುದು. ಟೈರ್ ಕಂಡೀಷನ್ ಎಲ್ಲ ತೋರಿಸ್ತೀನಿ. ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು ಇಂಟೀರಿಯರ್ ತೋರಿಸ್ತಿದ್ದೀನಿ ನಿಮ್ಗೆ. ಇಂಟೀರಿಯರ್ AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್. ಟಾಪ್ ಅಂಡ್ ಮಾಡಲ್ ಶೋರೂಮ್ ಹಿಸ್ಟ್ರಿ ಇದೆ ಸರ್ ಇದಕ್ಕೆ. ಓಡಿರೋದು ಸರ್ ಇದು? ಸರ್ ಇದು 68,000 ಓಡಿದೆ ಸರ್. ಇದು ಪ್ರೈಸಿಂಗ್ ಸರ್ ಬರ 2,45,000 ಕೊಡ್ತೀನಿ ಸರ್. 2,45,000 ಗೆ i20 ಮ್ಯಾಗ್ನಾ ಪೆಟ್ರೋಲ್ ಶೋರೂಮ್ ಹಿಸ್ಟ್ರಿ ಗಾಡಿ ಕೊಡ್ತೀನಿ ಸರ್ ಕಸ್ಟಮರ್ಗೆ. ಹಾಗೆ ಸರ್ ಅದ್ ನಮ್ದಲ್ಲ ಸರ್, ಅದರ್ ಸ್ಟೇಟ್ ಗಾಡಿ ಮಾರೋದಿಲ್ಲ ಸರ್ ನಾವು. ಹಾಗೆ ಮತ್ತೊಂದು ಫೋರ್ಡ್ ಫಿಯೆಸ್ಟಾ ಸರ್. ಫಿಯೆಸ್ಟಾ ಇದೆ ಆಕ್ಚುಲಿ, ಇದು ಕಸ್ಟಮರ್ ವೆಹಿಕಲ್. 2008 ಸಿಂಗಲ್ ಓನರ್ ಗಾಡಿ, 38,000 ಓಡಿದೆ. ಪೆಟ್ರೋಲ್ ಸರ್. ಅದು ಬರೀ 38,000 ಓಡಿದೆ. ಕಸ್ಟಮರ್ ವೆಹಿಕಲ್ ಸೇಲ್ ಮಾಡ್ಕೊಡಿ ಅಂತ ವಿಡಿಯೋ ಹಾಕ್ತಿದೀವಿ. ಪ್ರೈಸಿಂಗ್ ಹೇಳ್ತಾರೆ ಸರ್. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಟಾಪ್ ಅಂಡ್ ಮಾಡಲ್ ಗಾಡಿ, 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್. ಬರೋ 1,85,000 ಕೊಡ್ತಾರಂತೆ ಸರ್ ಕಸ್ಟಮರ್. 1,85,000 ಮುಂದೆ ಒಂದ್ ಗಾಡಿ ನೋಡಿ ಕಸ್ಟಮರ್ ಡೈರೆಕ್ಟ್ ಆಗಿ ಕರ್ಸಿನಿ. ಆನ್ ಟೇಬಲ್ ಏನಿದೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. 1,85,000ಕ್ಕೆ ನಿಮ್ಗೆ ಬರೀ 38,000 ಓಡಿರೋ ಸಿಂಗಲ್ ಓನರ್ ಫೋರ್ಡ್ ಫಿಯೆಸ್ಟಾ ಕೊಡ್ತೀನಿ ಸರ್. ಸರ್ ಗೋಲ್ಡ್ ಅಲ್ಲಿ ಬೇಡ ನಿಮ್ಗೆ ಡಿಸೈರ್, ಗ್ರೇ ಅಲ್ಲಿ ಕೊಡ್ತೀನಿ ಸರ್. 2009 ಮಾಡಲ್ ಸೆಕೆಂಡ್ ಓನರ್, VXi ಪೆಟ್ರೋಲ್ ಸರ್. ಇದು ಡಾಕ್ಟರ್ ಯೂಸ್ಡ್. ಹೌದು ಸರ್.
ಓಕೆ, ಹಾಗೆ ನಿಮ್ಗೆ ಓಡಿರೋದು ಎಷ್ಟಾಗಿರುತ್ತೆ ಸರ್? ಸರ್ ಓಡಿದೆ ನಿಮ್ಗೆ 68,000 ಚಿಲ್ಲರ ಓಡಿದೆ ಸರ್ ಇದು. 68,000 ಓಡಿರೋ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ನಿಮ್ಗೆ ಎಲ್ಲೂ ಡೆಂಟೋ ಸ್ಕ್ರಾಚ್ ಸಿಗೋದ್ರಲ್ಲ ರೆಕಾರ್ಡೆಡ್ ಇರ್ಬೋದು ಅಂತ. ಹೌದು ಸರ್. ಅಂಡ್ ಯಾವ ವೇರಿಯಂಟ್ ಅಂತ ಹೇಳಿದ್ರೆ ಸರ್ VXi ಮಿಡ್ ವೇರಿಯಂಟ್ ಸರ್ ಇದು. ಪ್ರೈಸಿಂಗ್ AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. 2,60,000 ಕೊಡ್ತೀನಿ ಸರ್. 2,60,000 9 ಮಾಡಲ್ ಸ್ವಿಫ್ಟ್ ಡಿಸೈರ್ ಕೊಡ್ತೀನಿ ಸರ್. ಓಕೆ, ಹಾಗೆ ಸರ್ 7 ಸೀಟರ್ ಅಲ್ವಾ ಸರ್ ಇದು? ಸರ್ ಒಂದ್ ಚಿಕ್ಕ ಲೋ ಬಜೆಟ್ ಅಲ್ಲಿ ದೊಡ್ಡ ಗಾಡಿ ಹುಡುಕ್ತಿದ್ದೀರಾ? 2011 ಸೆಕ್ಯೂರ್ಡ್ ಆಗಿದೆ ಟಾಟಾ ಸುಮೋ ಗ್ರ್ಯಾಂಡ್ ಸರ್ ಇದು. ಗ್ರ್ಯಾಂಡ್ ತರಾನೇ ಇದೆ ನೋಡಬಹುದು. ಗ್ರ್ಯಾಂಡ್ ಸರ್, ಗ್ರ್ಯಾಂಡ್ ಅಲ್ಲ ಗ್ರ್ಯಾಂಡ್ ಇದು. ಓಕೆ, AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಬ್ರ್ಯಾಂಡ್ ನ್ಯೂ ಟೈರು ಎಲ್ಲ ಇದೆ ಸರ್. ಲೋ ಬಜೆಟ್ ಅಲ್ಲಿ ದೊಡ್ಡ ಗಾಡಿ ಸರ್ ಇದು. ಓಡಿರೋದು ಸರ್ ಓಡಿದೆ 1,10,000 ಚಿಲ್ಲರ ಓಡಿದೆ ಸರ್ ಇದು. 1,10,000 ಪ್ರೈಸಿಂಗ್ ಅಲ್ಲಿ ಸರ್ 2,40,000 ಕೊಡ್ತೀನಿ ಸರ್ ಇದು. 2,40,000 8 ಮಾಡಲ್ ಸ್ವಿಫ್ಟ್ ತಗೊಳ್ಳೋ ಜಾಗದಲ್ಲಿ 11 ಮಾಡಲ್ ಟಾಟಾ ಸುಮೋ ಗ್ರ್ಯಾಂಡ್ ತಗೊಂಡು ತಿರುಗ್ಲಿ ಸರ್. ಆರಾಮಾಗಿ ಫ್ಯಾಮಿಲಿ ಸಮೇತ ಆರಾಮಾಗಿ ಫ್ಯಾಮಿಲಿ ಒಂದು 12-13 ಜನ ಇದ್ರೆ ಕುತ್ಕೊಂಡು ಆರಾಮಾಗಿ ಒಂದು 1,000 ಕಿಲೋಮೀಟರ್ ಹೋಗ್ಬಿಟ್ಟು ಬರ್ಬೋದು ಸರ್ ಇದ್ರಲ್ಲಿ. ಓಕೆ,